ವಾರ್ತೆಗಳಿಗೆ ಸ್ವಾಗತ. ನಾನು ಅಮೂಲ್ಯ ಬಿಎಂ ಶೆಟ್ಟಿ. ಇದೀಗ ಮುಖ್ಯಾಂಶಗಳು. ಬಾಲಕನನ್ನು ಹತ್ಯೆ ಮಾಡಿ ರೈಲ್ವೆ ಟ್ರ್ಯಾಕ್ಟರ್ ಬಳಿ ಎಸೆದ ದುಷ್ಕರ್ಮಿಗಳು. ಚಿಕ್ಕ ಹೊನ್ನೇನಹಳ್ಳಿಯ ವೆಂಕಟೇಶ್ ರೂಪ ದಂಪತಿ ಪುತ್ರ ಕುಶಲ್ಗೌಡ ಮೃತ ಬಾಲಕ. ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮತ್ತು ನಿವೃತ್ತ ನೌಕರರು ಹಾಗೂ ರಾಜ್ಯ ರಾಷ್ಟ್ರ ಪ್ರಶಸ್ತಿ ಪಡೆದ ನೌಕರರಿಗೆ ಸನ್ಮಾನ. ಜಿಲ್ಲಾ ಸರ್ಕಾರಿ, ಅರೆ ಸರ್ಕಾರಿ ಹಾಗೂ ನಿಗಮ ಮಂಡಳಿ ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘದ ಅಧ್ಯಕ್ಷ ಕೆಎಂ ಶ್ರೀನಿವಾಸ್ ಹೇಳಿಕೆ. ಮತ್ತು ಶ್ರೀ ಸಾಯಿಬಾಬಾ ದೇವಸ್ಥಾನದಲ್ಲಿ ಟೈಮ್ಸ್ ಗುರುಕುಲ ಸಿಬಿಎಸ್ಇ ಶಾಲಾ ಮಕ್ಕಳಿಗೆ ಅಕ್ಷರಾಭ್ಯಾಸ ಕಾರ್ಯಕ್ರಮ. ವಾರ್ತೆಗಳ ವಿವರ. ಹಾಸನ ನಗರ ಹೊರವಲಯದ ಬಸವನಹಳ್ಳಿ ಬಳಿಯ ರೈಲ್ವೆ ಟ್ರ್ಯಾಕ್ ಬಳಿ ಬಾಲಕನೊಬ್ಬನ ಶವ ಪತ್ತೆಯಾಗಿದ್ದು, ಬರ್ಬರವಾಗಿ ಹತ್ಯೆ ಮಾಡಿದ ದುಷ್ಕರ್ಮಿಗಳು ಮೃತದೇಹ ಎಸೆದು ಪರಾರಿಯಾಗಿದ್ದಾರೆ. ಹಾಸನ ತಾಲೂಕಿನ ಬಸವನಹಳ್ಳಿ ಬಳಿ ಆಟವಾಡುತ್ತಿದ್ದ ವೇಳೆ ಮಂಗಳವಾರ ಸಂಜೆ ನಾಪತ್ತೆ ಆಗಿದ್ದ 12 ವರ್ಷದ ಬಾಲಕ ಬುಧವಾರ ಮಧ್ಯಾಹ್ನ ಗ್ರಾಮದ ಹೊರವಲಯದ ರೈಲ್ವೆ ಟ್ರ್ಯಾಕ್ಟರ್ನಲ್ಲಿ ಶವವಾಗಿ ಪತ್ತೆ ಆಗಿದ್ದಾನೆ. ಚಿಕ್ಕ ಹೊನ್ನೇನಹಳ್ಳಿ ಗ್ರಾಮದ ವೆಂಕಟೇಶ್ ಹಾಗೂ ರೂಪ ದಂಪತಿ ಮಗನಾಗಿರುವ ಕುಶಲ್ಗೌಡ ಮೃತ ಬಾಲಕನಾಗಿದ್ದು, ನಿನ್ನೆ ಗ್ರಾಮದಲ್ಲಿ ಶಾಲೆ ಮುಗಿಸಿ ಬಂದ ಬಳಿಕ ಕಣ್ಣಾಮುಚ್ಚಾಲೆ ಆಡುತ್ತಿದ್ದ ವೇಳೆ ಬಚ್ಚಿಟ್ಟುಕೊಳ್ಳಲು ಹೋದ ಬಾಲಕ ಇದ್ದಕ್ಕಿದ್ದಂತೆ ನಾಪತ್ತೆ ಆಗಿದ್ದನು. ಬಳಿಕ ಚಿರತೆ ಹೊತ್ತೊಯ್ದು ಶಂಕೆ ವ್ಯಕ್ತಪಡಿಸಿ ಗ್ರಾಮಸ್ಥರು ಹಾಗೂ ರಾತ್ರಿಯೆಲ್ಲ ಕುಟುಂಬಸ್ಥರು ಹುಡುಕಾಟ ನಡೆಸಿದರೂ ಬಾಲಕನ ಸುಳಿವು ಸಿಕ್ಕಿರಲಿಲ್ಲ. ಬುಧವಾರದಂದು ಮಧ್ಯಾಹ್ನ ಬಾಲಕನು ರೈಲ್ವೆ ಟ್ರ್ಯಾಕ್ ಬಳಿ ಶವವಾಗಿ ಪತ್ತೆಯಾಗಿದ್ದು, ಮೊದಲು ಕೊಲೆ ಮಾಡಿ ಟ್ರ್ಯಾಕ್ ಮೇಲೆ ಎಸೆಯುವ ಮೂಲಕ ಇದು ರೈಲು ಅಪಘಾತವೆಂದು ಬಿಂಬಿಸಲಾಗಿದೆ ಎಂದು ಶಂಕೆ ವ್ಯಕ್ತವಾಗಿದೆ. ವಿಷಯ ತಿಳಿದ ಹಾಸನ ಗ್ರಾಮಾಂತರ ಪೊಲೀಸ್ ಅಧಿಕಾರಿಗಳು ಹಾಗೂ ಎಫ್ಎಸ್ಎಲ್ ತಂಡ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಬಾಲಕನನ್ನು ನೋಡಿದ ಪೋಷಕರು ಹಾಗೂ ಸಂಬಂಧಿಕರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಬಾಲಕನನ್ನು ಕೊಲೆ ಮಾಡಿದ ಪಾಪಿಗಳ ವಿರುದ್ಧ ಹಿಡಿ ಶಾಪ ಹಾಕುತ್ತಿದ್ದರು. ಪೊಲೀಸರು ಪ್ರಕರಣ ದಾಖಲಿಸಿ ಮುಂದಿನ ತನಿಖೆ ಕೈಗೊಂಡಿದ್ದಾರೆ. ಮಗ ತಾನೇ ಏನ್ ಮಾಡಿತ್ತ ಪಾಪಿ ನನ್ ಮಕ್ಳಿಗೆ. ಮನೇಲೆ ಒಬ್ರ ಜೊತೆ ಜೋರಾಗಿ ಮಾತಾಡಿಲ್ಲ ಅವನು ಅಂತ ಹಾಸನಾಂಬ ಕಲಾಕ್ಷೇತ್ರದಲ್ಲಿ ಜುಲೈ 14ರ ಭಾನುವಾರದಂದು ಬೆಳಗ್ಗೆ 10 ಗಂಟೆಗೆ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ, ನಿವೃತ್ತ ಸರ್ಕಾರಿ ನೌಕರರಿಗೆ ಹಾಗೂ ರಾಜ್ಯ ಮತ್ತು ರಾಷ್ಟ್ರ ಪ್ರಶಸ್ತಿ ಪಡೆದ ನೌಕರರಿಗೆ, ವಿಶೇಷವಾಗಿ ವಿಶೇಷ ವಿಕಲಚೇತನ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ ಎಂದು ಜಿಲ್ಲಾ ಸರ್ಕಾರಿ, ಅರೆ ಸರ್ಕಾರಿ ಹಾಗೂ ನಿಗಮ ಮಂಡಳಿ ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘದ ಅಧ್ಯಕ್ಷರಾದ ಕೆಎಂ ಶ್ರೀನಿವಾಸ್ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜಿಲ್ಲಾ ಸರ್ಕಾರಿ, ಅರೆ ಸರ್ಕಾರಿ ಹಾಗೂ ನಿಗಮ ಮಂಡಳಿ ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘ ಮತ್ತು ಹಾಸನ ಜಿಲ್ಲಾ ಸರ್ಕಾರಿ ನೌಕರರ ಕೋಆಪರೇಟಿವ್ ಸೊಸೈಟಿ ಹಾಸನ ಇವರ ವತಿಯಿಂದ 2023-24ನೇ ಸಾಲಿನಲ್ಲಿ ಪಾಸಾದ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಹಾಗೂ ಪದವಿ ಪಡೆದ ವಿದ್ಯಾರ್ಥಿಗಳಿಗೆ ಮತ್ತು ನಮ್ಮ ಸಂಘದ ಸದಸ್ಯರಾಗಿ ಸರ್ಕಾರಿ ಕರ್ತವ್ಯದಿಂದ ನಿವೃತ್ತಿ ಹೊಂದಿದ ನೌಕರರಿಗೆ ಸನ್ಮಾನ ಹಾಗೂ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಪ್ರಶಸ್ತಿ ಪಡೆದಿರುವ ಸರ್ಕಾರಿ ನೌಕರರಿಗೆ ಅಭಿನಂದನಾ ಕಾರ್ಯಕ್ರಮ ಹಾಗೂ ವಿಶೇಷವಾಗಿ ಪಾಸಾದ ಎಸ್ಎಸ್ಎಲ್ಸಿ ಮತ್ತು ವಿಶೇಷ ಚೇತನ ಮಕ್ಕಳಿಗೆ ಸನ್ಮಾನಿಸುವ ಕಾರ್ಯಕ್ರಮವನ್ನು ಹಾಸನದ ಕಲಾಭವನದಲ್ಲಿ ಇದೇ ಭಾನುವಾರ ಬೆಳಗ್ಗೆ 10 ಗಂಟೆಗೆ ಶ್ರೀ ಶಂಭುನಾಥ ಸ್ವಾಮೀಜಿಯವರು, ಶ್ರೀ ಆದಿಚುಂಚನಗಿರಿ ಶಾಖಾ ಮಠ ಹಾಸನ ಹಾಗೂ ಮಡಿಕೇರಿ ಇವರ ದಿವ್ಯ ಸಾನ್ನಿಧ್ಯದಲ್ಲಿ ಉದ್ಘಾಟನೆಗೊಳ್ಳಲಾಗಿದೆ. ಕಾರ್ಯಕ್ರಮದಲ್ಲಿ ಪ್ರತಿಭಾ ಪುರಸ್ಕಾರ ಗೌರವ ಸಮರ್ಪಣೆಯನ್ನು ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ನಡೆಸಿಕೊಡಲಿದ್ದಾರೆ ಎಂದು ಹೇಳಿದರು. ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಮತ್ತು ಡಿಗ್ರಿಯಲ್ಲಿ ಪಾಸ್ ಆಗಿರುವಂತಹ ನಮ್ಮ ಸರ್ಕಾರಿ ನೌಕರರ ಸದಸ್ಯರ ಮಕ್ಕಳಿಗೆ ನಾವು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನ ಇದೇ ತಿಂಗಳು 14ನೇ ತಾರೀಕು ಭಾನುವಾರ ಕಲಾಭವನದಲ್ಲಿ ಆಯೋಜಿಸಿದ್ದೀವಿ. ಜೊತೆಯಲ್ಲಿ ಈ ಸಲ ನಾವು ಪ್ರಥಮ ಬಾರಿಗೆ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ವಿಶೇಷ ಚೇತನ ಮಕ್ಕಳನ್ನು ಗುರುತಿಸಿ ಪಾಸ್ ಆಗಿದ್ದಾರೆ, ಅವರನ್ನು ಕರೆದು ಅವರನ್ನು ಗುರುತಿಸುವಂತ ಕೆಲಸವನ್ನ ಮಾಡ್ತಿದ್ದೇವೆ. ಜೊತೆಯಲ್ಲಿ ನಾವು ಈ ಒಂದು ಸದಸ್ಯರ ಪಡೆದ ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ ಒಂದು ಮೋಟಿವೇಶನ್ ಸ್ಪೀಚ್ ಕೊಡ್ಬೇಕು ಅಂತ. ಯಾಕೆಂದ್ರೆ ಅವರು ಮುಂದಿನ ಜೀವನ ಹೇಗಿರ್ಬೇಕು, ಎಸ್ಎಸ್ಎಲ್ಸಿ ಪಾಸ್ ಆದ್ಮೇಲೆ ಏನ್ ಮಾಡ್ಬೇಕು, ಪಿಯುಸಿ ಪಾಸ್ ಆದ್ಮೇಲೆ ಏನ್ ಮಾಡ್ಬೇಕು, ಡಿಗ್ರಿ ಆದ್ಮೇಲೆ ಏನ್ ಮಾಡ್ಬೇಕು, ಅವ್ರು ಯಾವ ರೀತಿಯಾದಂತ ಮನಸ್ಥೈರ್ಯವನ್ನ ಗಳಿಸಬೇಕು ನಮ್ಮ ಒಂದು ಮಂಜುನಾಥ್ ಬಿ ಅಂತ ಒಂದು ಪ್ರೋಗ್ರಾಮ್ ನ ಮಾಡ್ತಾ ಬಂದಿದ್ದಾರೆ. ಮೋಟಿವೇಶನ್ ಸ್ಪೀಚ್ ಅವರನ್ನ ಕರೆಸಿ 1 ಗಂಟೆ ಕಾಲ ಆ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರದ ಜೊತೆಯಲ್ಲಿ ಅವರಿಗೆ ಮೋಟಿವೇಶನ್ ಸ್ಪೀಚ್ ಅನ್ನು ಮಾಡೋದ್ರ ಮೂಲಕ ಅವರ ಮನಸ್ಥಿತಿಯನ್ನ
ಯಾವ ವಿದ್ಯಾಭ್ಯಾಸದಲ್ಲಿ ಕೆಲವರು ಡಾಕ್ಟರ್ ಓದ್ಬೇಕು ಅಂತ ಇರ್ತಾರೆ, ಇಂಜಿನಿಯರಿಂಗ್ ಓದ್ಬೇಕಿರ್ತಾರೆ, ಏನು ಓದಕ್ಕಾಗದಿದ್ರು ಸಹ ಏನಾದ್ರು ಸಾಧಿಸ್ಬೇಕಾಗತ್ತೆ. ಅಂತ ಸಾಧನೆಯನ್ನು ಮಾಡುವಂತ ಮಾರ್ಗದರ್ಶನವನ್ನ ನಾವು ಕೊಡುವಂತ ಕೆಲಸವನ್ನು ಸಹ ಮಾಡ್ತಿದ್ದೇವೆ. ಜೊತೆಯಲ್ಲಿ ಕೆಲವರೆಲ್ಲ ಉನ್ನತವಾದ ಎಜುಕೇಶನ್ ಮಾಡ್ಬೇಕು ಅಂತ ವಿದ್ಯಾಭ್ಯಾಸವನ್ನ ಮಾಡಿ IAS, KS, DC ಆಗ್ಬೇಕು, ಇನ್ನೊಂದಿನ ಹುದ್ದೆಗಳನ್ನು ಗಳಿಸ್ಬೇಕು ಅಂತ ವಿದ್ಯಾರ್ಥಿಗಳಲ್ಲಿ ಆಸೆ ಇರುತ್ತೆ. ಆ ಒಂದು ಹಂತದಲ್ಲಿ ಅವರನ್ನ ನಮ್ಮ ಇಲಾಖೆಯಿಂದ ಅಥವಾ ನಮ್ಮ ಸರ್ಕಾರ ನೌಕರರಾಗಿದ್ದು ಮತ್ತೆ ನಮ್ಮ ಜಿಲ್ಲೆಯವರಾಗಿದ್ದು KS ಅನ್ನು ಬರೆದಿರುವ IAS ಅನ್ನು ಬರೆದಿರುವ ಅವ್ರನ್ನ ಕರೆದು ಅವ್ರ ಮುಖಾಂತರ ಅವರನ್ನ ಒಂದು ಹಿತವಚನವನ್ನು ಹೇಳುವಂತ ಕೆಲಸವನ್ನ ಮಾಡುವಂತ ಕೆಲಸಕ್ಕೆ ನಾವು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನ ಇದೇ ತಿಂಗಳ 14ನೇ ತಾರೀಕು ಭಾನುವಾರ ಮಾಡ್ತಿದ್ದೇವೆ. ನಮ್ಮ ಶಂಭುನಾಥ ಸ್ವಾಮೀಜಿಯವರ ದಿವ್ಯ ಸನ್ನಿಧಿಯಲ್ಲಿ ಉದ್ಘಾಟನೆ ಮಾಡೋದ್ರ ಮೂಲಕ ಮಾನ್ಯ ಜಿಲ್ಲಾಧಿಕಾರಿಯವರ ಒಂದು ಪ್ರಶಸ್ತಿ ವಿತರಣೆ ಮಾಡೋ ಕಾರ್ಯಕ್ರಮದ ಒಂದಿಗೆ ನಾವು ಒಂದು ಕಾರ್ಯಕ್ರಮವನ್ನ ಮಾಡ್ತೀವಿ. ಪತ್ರಿಕಾಗೋಷ್ಠಿಯಲ್ಲಿ ಹಾಸನ ಜಿಲ್ಲಾ ಸರ್ಕಾರಿ ನೌಕರರ ಕೋಆಪರೇಟಿವ್ ಸೊಸೈಟಿ ಅಧ್ಯಕ್ಷ MN ಪರಮೇಶ್, ಉಪಾಧ್ಯಕ್ಷ BR ಧರ್ಮ, ಶಿವೇಗೌಡ, ಗೌರವಾಧ್ಯಕ್ಷ HR ಯಶೋಧರ್, ನಿರ್ದೇಶಕರಾದ ಗೋಪಾಲಕೃಷ್ಣ ಉಪಸ್ಥಿತರಿದ್ದರು. ಟೈಮ್ಸ್ ಗುರುಕುಲ CBSE ಶಾಲೆಯಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಮಕ್ಕಳ ಅಕ್ಷರಾಭ್ಯಾಸವನ್ನು ಸಾಲಗೊಮ್ಮೆ ರಸ್ತೆ ಬಳಿ ಇರುವ ಶ್ರೀ ಸಾಯಿಬಾಬಾ ದೇವಸ್ಥಾನದಲ್ಲಿ ಶ್ರೀ ಗಣೇಶ ಮತ್ತು ಸರಸ್ವತಿಗೆ ವಿಶೇಷ ಪೂಜೆ ಸಲ್ಲಿಸಿ ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡಿಸುವುದರ ಮೂಲಕ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಶ್ರೀ ಶಿರಡಿ ಸಾಯಿ ಮಂದಿರದ ಕಾರ್ಯದರ್ಶಿ ಪ್ರಸಾದ್ ಮಾತನಾಡಿ, ಶ್ರೀ ಸಾಯಿಬಾಬಾ ದೇವಸ್ಥಾನ ಪ್ರಾರಂಭವಾದ ದಿನದಿಂದಲೂ ಇಂತಹ ಅಕ್ಷರಾಭ್ಯಾಸ ಕಾರ್ಯಕ್ರಮ ನಡೆದಿರಲಿಲ್ಲ. ಇದೊಂದು ವಿಶಿಷ್ಟವಾದ ಕಾರ್ಯಕ್ರಮದಲ್ಲಿ ಮಕ್ಕಳ ಅಕ್ಷರಾಭ್ಯಾಸದಲ್ಲಿ ಪೋಷಕರು ಪಾಲ್ಗೊಂಡಿರುವುದು ಉತ್ತಮವಾಗಿದೆ. ಪ್ರತಿ ವರ್ಷ ಈ ದೇವಾಲಯದಲ್ಲಿ ವಾರ್ಷಿಕೋತ್ಸವ ನಡೆಸಲಾಗುತ್ತಿದ್ದು ಈಗ ಒಳ್ಳೆ ಅವಕಾಶ ನಮಗೆ ಸಿಕ್ಕಿದೆ. ಇಲ್ಲಿಂದಲೇ ಮಕ್ಕಳ ಭವಿಷ್ಯ ಮುಂದಿನ ದಿನಗಳಲ್ಲಿ ಉಜ್ವಲವಾಗಲಿ. ಇಷ್ಟೊಂದು ಮಕ್ಕಳಲ್ಲಿ ಯಾರು ವಿಶ್ವೇಶ್ವರಯ್ಯ, ಲಾಲ್ ಬಹದ್ದೂರ್ ಶಾಸ್ತ್ರಿ ಆಗುತ್ತಾರೆ ಗೊತ್ತಿಲ್ಲ. ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು. ಇಲ್ಲಿನ ಪೋಷಕರಲ್ಲಿ ತಮ್ಮ ಮಕ್ಕಳು ವೈದ್ಯರಾಗುತ್ತಾರೋ, ಇಂಜಿನಿಯರ್ ಆಗುತ್ತಾರೆ ಎನ್ನುವ ಯೋಚನೆ ಇರುತ್ತದೆ. ಆದರೆ ಮಕ್ಕಳಿಗೆ ಹೆಚ್ಚಿನ ಒತ್ತಡ ಬಾರದೆ ಹಾಗೆ ನೋಡಿಕೊಂಡು ಅವರ ಅಭಿರುಚಿಗೆ ಅವಕಾಶ ಕೊಡುವ ಮೂಲಕ ಉತ್ತಮ ಪ್ರಜೆಯನ್ನಾಗಿ ಮಾಡಬೇಕು ಎಂದು ಸಲಹೆ ನೀಡಿದರು. ನಮ್ಮ ಬಾಬಾ ಮಂದಿರ ಓಪನ್ ಆದಾಗಿಂದ ಇಲ್ಲಿವರೆಗೂ ಕೂಡ ಈ ತರ ಒಂದು ವಿಶಿಷ್ಟವಾದ ಕಾರ್ಯಕ್ರಮ ಆಗಿಲ್ಲ. ರೆಗ್ಯುಲರ್ ಆಗಿ ನಾವೇನಾಗ್ತಾ ಇತ್ತು, ತುಂಬಾ ಸ್ಕೂಲ್ನವ್ರು ಬರ್ತಾ ಇದ್ರು, ಬಂದು ಒಳಗೇನೆ ಅಕ್ಷರಾಭ್ಯಾಸ ಮಾಡಿಸ್ಕೊಂಡು ಅಲ್ಲಿ ಪ್ರಸಾದ ಎಲ್ಲ ಮಾಡ್ಕೊಂಡು ಹೋಗ್ತಾ ಇದ್ವಿ. ನಾವು ಈ ಸಲ ಕೂಡ ಅದೇ ತರ ಅಂತ ಅನ್ಕೊಂಡಿದ್ವು. ಆದ್ರೆ ನಿನ್ನೆ ನನಗೆ ರಾತ್ರಿ ಗೊತ್ತಾಯಿತು, ಒಂದು 7 ಗಂಟೆ ಮೇಲೆ ಗೊತ್ತಾಗಿತ್ತು ಇಷ್ಟೊಂದೆಲ್ಲ ಅರೇಂಜ್ಮೆಂಟ್ ಆಗಿದೆ ಅಂತ. ನಿಜವಾಗಿಯೂ ಕೂಡ ಪೋಷಕ ಬಂಧುಗಳು ಈ ಮಕ್ಕಳನ್ನ ಈ ಸನ್ನಿಧಾನದಲ್ಲಿ ಕರ್ಕೊಂಡು ಬಂದು ಇಂಥ ಒಂದು ವಿಶಿಷ್ಟವಾದಂತಹ ಕಾರ್ಯಕ್ರಮದಲ್ಲಿ ನೀವೆಲ್ಲ ಪಾಲ್ಗೊಂಡಿದ್ದೀರಿ ಅಂತ ಹೇಳಿದ್ರೆ ಇದೆಲ್ಲವೂ ಕೂಡ ಸದ್ಗುರು ಬಾಬಾರವರ ಕೃಪಾಶೀರ್ವಾದ. ಸಾಯಿ ಸರಸ್ವತಿ ಆ ಮಕ್ಕಳಿಗೆ ಎಲ್ಲ ರೀತಿಯಲ್ಲೂ ಕೂಡ ವಿದ್ಯಾ ಬುದ್ಧಿಯನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ಬಾಬಾರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ನನಗೆ ನಿನ್ನೆ ಮತ್ತೆ ಈ ಕಾರ್ಯಕ್ರಮ ಇವಾಗ ನಾನು ನೋಡುವಾಗ ನನಗೆ ಅನಿಸಿದ್ದು ಒಂದೇ, ನಮ್ಮ ಬಾಬಾ ಮಂದಿರದಲ್ಲಿ ನಾವು ವಾರ್ಷಿಕೋತ್ಸವದಲ್ಲಿ ಏನಾದರೂ ಹೊಸ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ವು. ಈಗೊಂದು ಹೊಸ ಐಡಿಯಾ ಸಿಕ್ತಂಗೆ ಆಯ್ತು. ಪ್ರತಿ ವರ್ಷವೂ ಕೂಡ ಜೂನ್ನಲ್ಲೇ ಬಾಬಾ ಮಂದಿರದ ವಾರ್ಷಿಕೋತ್ಸವ ಬರುತ್ತೆ, 7ನೇ ತಾರೀಕು. ಪ್ರತಿ ವರ್ಷ 7ನೇ ತಾರೀಕು ಮಾಡ್ತೀವಿ. ಅದನ್ನ ಯಾವ ಶಾಲೆ ಮಕ್ಕಳು ಬರ್ತಾರೋ ಈಗ ಗೊತ್ತಿಲ್ಲ, ಬಾಬಾ ಸನ್ನಿಧಾನ ಇಂಥ ಯಾವ ಕಾರ್ಯಕ್ರಮ ಮಾಡಬಾರ್ದು ಅಂತ ಒಂದು ಆಲೋಚನೆ ಈಗಷ್ಟೇ ಬಂದಿದೆ. ಗುರುಪೂರ್ಣಿಮೆಯಲ್ಲಿ ಇವಾಗ ನಾವು 8 ದಿನ 9 ದಿನ ಕಾರ್ಯಕ್ರಮ ಮಾಡ್ತೀವಿ. ವಾರ್ಷಿಕೋತ್ಸವಕ್ಕೆ ಒಂದು ವಿಶೇಷವಾದ ಕಾರ್ಯಕ್ರಮ ಬೇಕು ಅಂತ ಹೇಳಿ ಒಂದು ಯೋಚನೆ ಮಾಡ್ತಾ ಇದ್ವು. ಈ ಒಂದು ಒಳ್ಳೆ ಅವಕಾಶ ಸಿಕ್ಕಿದೆ. ಹೇಗೂ ಜೂನ್ ತಿಂಗಳಲ್ಲಾಗುತ್ತೆ ಈ ತರದ ಒಂದು ಕಾರ್ಯಕ್ರಮವನ್ನು ನಮ್ಮ ಮಂದಿರದಲ್ಲಿ ಮಾಡೋದಕ್ಕೆ ಒಂದು ಅವಕಾಶವನ್ನು ಮಾಡಲಿಕ್ಕೆ ಅಂತ ಹೇಳಿ ನಮ್ಮ ಟ್ರಸ್ಟ್ನಲ್ಲಿ ಯಾಕೆ ಪ್ರಸ್ತಾವನೆ ಮಾಡಬಹುದು ಅನ್ನೋದು ಒಂದು ವಿಚಾರ ಈ ಕ್ಷಣ ಬಂದಿದೆ. ಖಂಡಿತವಾಗಿಯೂ ಕೂಡ ಧನ್ಯವಾದಗಳು ಸರ್. ನಿಮ್ಮ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಬಂದಿರುವಂತಹ ಮಕ್ಕಳು ಪೋಷಕರಿಗೆಲ್ಲರೂ ಕೂಡ ಒಳ್ಳೆಯದಾಗಲಿ. ಆ ಮಕ್ಕಳ ಒಂದು ಭವಿಷ್ಯ ಮುಂದಿನ ದಿನಗಳಲ್ಲಿ ಒಳ್ಳೆಯದಾಗಲಿ. ಯಾರು ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು, ಆ ಮಕ್ಕಳು ಯಾರು ವಿಶ್ವೇಶ್ವರಯ್ಯ ಆಗ್ತಾರೋ ಗೊತ್ತಿಲ್ಲ, ಯಾರು ಲಾಲ್ ಬಹದ್ದೂರ್ ಶಾಸ್ತ್ರಿ ಆಗ್ತಾರೋ ಗೊತ್ತಿಲ್ಲ. ಬಂದಿವೆ ಎಲ್ಲರೂ ಕೂಡ ಇಂಜಿನಿಯರಿಂಗು ಡಾಕ್ಟರ್ ಅಂತಾನೆ ಯೋಚನೆ ಮಾಡ್ತೀವಿ. ಇದಕ್ಕೂ ಬಿಟ್ಟು ಇನ್ನೂ ಬೇರೆ ಬೇರೆದು ಕೂಡ ಇದೆ. ಆದ್ರಿಂದ ಯಾವ ಕ್ಷೇತ್ರದಲ್ಲಿ ಯಾವ ಮಕ್ಕಳನ್ನು ಕೂಡ ಒತ್ತಾಯ ಮಾಡದೆ ಈಗಲಿಂದ ಅವರಿಗೆ ಎಲ್ಲದನ್ನೂ ಕಳಿಸ್ಬೇಕು. ಟೈಮ್ಸ್ ಗುರುಕುಲ
ಗುರುಕುಲ ಸಿಬಿಎಸ್ಇ ಶಾಲೆ ಅಧ್ಯಕ್ಷರಾದ ಎಬಿ ಸುರೇಂದ್ರ ಕುಮಾರ್ ಮಾತನಾಡಿ, ಪ್ರಸ್ತುತದಲ್ಲಿ ಪೋಷಕರ ಬಯಕೆ ಎಂದರೆ ನಮ್ಮ ಮಕ್ಕಳು ವೈದ್ಯರು ಇಲ್ಲದೆ ಇಂಜಿನಿಯರ್ ಆಗಬೇಕು ಎನ್ನುವ ಆಸೆ ಇಟ್ಟುಕೊಂಡಿರುತ್ತಾರೆ. ಮಕ್ಕಳಿಗೆ ಯಾವ ರಂಗದಲ್ಲಿ ಆಸಕ್ತಿ ಇದೆ ಅದನ್ನು ಪ್ರೋತ್ಸಾಹಿಸಿ. ಕ್ರಿಕೆಟ್ ಆಟಗಾರ, ನೃತ್ಯಪಟು ಇಲ್ಲವೇ ಫಿಲಂ ಸ್ಟಾರ್ ಆಗುತ್ತಾರೋ ಆಗಲಿ. ನಾವು ಮಕ್ಕಳ ಮೇಲೆ ಹೆಚ್ಚು ಒತ್ತಡವನ್ನು ಏರಲು ಹೋಗಬಾರದು. ಒತ್ತಡ ಏರಿದರೆ ದಾರಿ ತಪ್ಪಬಹುದು. ತಪ್ಪಿದ ಅನೇಕ ಉದಾಹರಣೆಗಳಿವೆ. ಮಕ್ಕಳಿಗೆ ಮೊಬೈಲ್ ಕೊಡುವುದನ್ನು ನಿಯಂತ್ರಿಸಬೇಕು. ಇಂದಿನ ಮಕ್ಕಳಲ್ಲಿ ಕೈಲಿ ಮೊಬೈಲ್ ಕೊಟ್ಟು ಊಟ ಮಾಡಬೇಕಾದ ಪರಿಸ್ಥಿತಿ ತಂದಿದ್ದೇವೆ. ಮನೆಯಲ್ಲಿ ಕಲಿತಿರುವುದರಿಂದ ಶಾಲೆಯಲ್ಲೂ ಕೂಡ ಮಕ್ಕಳು ಸ್ಮಾರ್ಟ್ ಟಿವಿ ಹಾಕಿದ ಮೇಲೆ ಊಟ ಮಾಡುವ ಪರಿಸ್ಥಿತಿಗೆ ಬಂದಿದೆ. ಮೊಬೈಲ್ ಕೊಟ್ಟು ಊಟ ಮಾಡಿರುವುದು ಒಂದು ಕೆಟ್ಟ ಸಂಪ್ರದಾಯ. ಕೂಡಲೇ ಕಡಿಮೆ ಮಾಡಬೇಕೆಂದು ಮನವಿ ಮಾಡಿ ಸಲಹೆ ನೀಡಿದರು. ಅಟ್ಲೀಸ್ಟ್ ನೋಡಿ, ಇವತ್ತು ಎಲ್ಲರೂ ಕೆಲಸದಲ್ಲಿದ್ದಾರೆ. ಎಲ್ಲ ಕೆಲಸ ಬಿಟ್ಟು ಅವರ ಮಕ್ಕಳನ್ನ ಅಕ್ಷರ ಕಲಿಸಬೇಕು ಅಂತ ಬಂದಿದ್ದಾರೆ. ಯಾಕೆಂದ್ರೆ ಇವತ್ತು ನಮಗೆ ಗೊತ್ತಾಗಲ್ಲ ಮುಂದೆ ಯಾರು ಏನಾಗ್ತಾರೆ ಅಂತ ಹೇಳಿ. ಈಗ ನಾವು ಅನ್ಕೊಂಡು, ನಮ್ಮ ಅಪ್ಪ ಅಮ್ಮ ಅನ್ಕೊಂಡಿದ್ದು ನಾವು ಒಬ್ಬ ಮಾಸ್ಟರ್ ಆದ ಸಾಕು ಅಂತ ಹೇಳ್ತೀವಿ. ಬಟ್ ಇವತ್ತು ನಾವೇನಾಗ್ತೀವಿ ಅಂತ ನಮಗೆ ಗೊತ್ತಿತ್ತು. ಬಟ್ ನಮ್ಮ ಫ್ಯೂಚರ್ ಮಕ್ಕಳಿಗೆ ನಾವು ರೆಡಿ ಮಾಡ್ಬೇಕಾಗ್ತಾ ಹೋಗ್ತದೆ ಮುಂದಕ್ಕೆ. ಯಾಕೆಂದ್ರೆ ಏನಾಗುತ್ತೆ, ನಿಮ್ಮ ಮನಸ್ಸಲ್ಲಿರೋದು ಎರಡೇ ಒಂದು ಇಂಟೆನ್ಷನು, ಒಂದು ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು ಅಂತ ಹೇಳಿ. ದಯವಿಟ್ಟು ನಾನು ನಿಮ್ಮಲ್ಲಿ ಒಂದು ವಿನಂತಿ ಮಾಡ್ಕೊಳ್ತೀನಿ, ಮಕ್ಕಳಿಗೆ ಯಾವ ಫೀಲ್ಡಲ್ಲಿ ಇಷ್ಟ ಆ ಫೀಲ್ಡಲ್ಲಿ ಅವ್ರನ್ನ ಮುಂದೆ ಬಿಡಿ. ಕ್ರಿಕೆಟ್ ಆಗ್ತಾರೋ ಕ್ರಿಕೆಟರ್ ಆಗಲಿ, ಡ್ಯಾನ್ಸರ್ ಆಗ್ತಾರೋ ಡ್ಯಾನ್ಸರ್ ಆಗಲಿ, ಇಲ್ಲ ಫಿಲ್ಮ್ ಸ್ಟಾರ್ ಆಗ್ತಾರೋ ಫಿಲ್ಮ್ ಸ್ಟಾರ್ ಆಗಲಿ. ಸೊ ನಾವು ಮಕ್ಕಳ ಮೇಲೆ ಹೆಚ್ಚು ಒತ್ತಡವನ್ನು ಹಾಕಕ್ಕೆ ಹೋಗ್ಬಾರ್ದು. ಅದು ಬಹಳ ಮುಖ್ಯ. ಇವತ್ತೇನಾಗ್ತಿದೆ, ಅವನಿಗೆ ಡಾಕ್ಟರ್ ಆಗಿ ಇಷ್ಟ ಇರುತ್ತೆ, ಅವರಪ್ಪ ಬೇಡ ಬೇಡ ಲಾಯರ್ ಆಗು ಅಂತ ಹೇಳ್ತಾರೆ. ಇಲ್ಲ ಲಾಯರ್ ಆಗಿ ಇಷ್ಟ ಇರುತ್ತೆ, ನೀನು ಡಾಕ್ಟರ್ ಆಗಬೇಕು ಅಂತ ಫೋರ್ಸ್ ಮಾಡ್ತಾ ಹೋಗ್ತಾರೆ. ಇಲ್ಲಿ ಏನಾಗುತ್ತೆ, ಮಕ್ಕಳು ದಾರಿ ತಪ್ಪುವಂತಹ ಅನೇಕ ಉದಾಹರಣೆಗಳು ನಮ್ಮಲ್ಲಿ ಕಂಡು ಬರ್ತಾ ಹೋಗ್ತದೆ. ದಯವಿಟ್ಟು ಪೋಷಕರಲ್ಲಿ ಒಂದು ವಿನಂತಿ, ಸಾಧ್ಯವಾದಷ್ಟು ಅವರಿಗೆ ಯಾವ ಫೀಲ್ಡ್ ಇಷ್ಟ ಆ ಫೀಲ್ಡ್ನ ಕೊಡಿ. ಮತ್ತು ಇನ್ನೊಂದು ಮುಖ್ಯವಾಗಿ ಏನಂದರೆ, ಸೊ ನಾವು ನೋಡ್ತಾ ಇದ್ದೀವಿ ಮೊಬೈಲ್, ಆ ಮೊಬೈಲ್ನ ಕೊಡೋದನ್ನು ಕಂಟ್ರೋಲ್ ಮಾಡಿ. ಯಾಕೆಂದರೆ ನಾವು ಶಾಲೆಯಲ್ಲಿ ನೋಡ್ತಾ ಇರ್ತೀವಿ, ನಾವು ಟಿ ವಿ ಹಾಕಿ ಊಟ ಮಾಡಿಸ್ಬೇಕಾಗತ್ತೆ ಶಾಲೆಯಲ್ಲಿ. ಇವಾಗ ನಮ್ಮಲ್ಲಿ ಒಂದು ಸ್ಮಾರ್ಟ್ ಟಿ ವಿ ಇದೆ. ಆ ಸ್ಮಾರ್ಟ್ ಟಿ ವಿ ಹಾಕಿದರೆ LKG ಮಕ್ಕಳು ಮತ್ತು PGC ಮಕ್ಕಳು ಊಟ ಮಾಡ್ತಾ ಹೋಗ್ತಾರೆ. ಯಾಕೆಂದರೆ ನಿಮ್ಮ ಮನೆಗಳಲ್ಲಿ ಮೊಬೈಲ್ ಕೊಟ್ಟು ಅಭ್ಯಾಸ ಮಾಡಿಸಿದ್ದೀರಾ, ಮೊಬೈಲ್ ಕೊಟ್ಬಿಟ್ಟು ಊಟ ಮಾಡಿಸ್ತಾ ಹೋಗ್ತೀರಾ. ಸೊ ಅದೊಂದು ಕೆಟ್ಟ ಅಭ್ಯಾಸ. ದಯವಿಟ್ಟು ಈ ಥರ ಅಭ್ಯಾಸಗಳನ್ನ ನೀವು ಸ್ಟಾಪ್ ಮಾಡಿ. ಹಾಗಾಗಿ ಎಲ್ಲರೂ ಈ ಸಂದರ್ಭದಲ್ಲಿ ಶ್ರೀ ಶಿರಡಿ ಸಾಯಿ ಮಂದಿರದ HS ನೀಲಕಂಠ, ಚಂದ್ರಶೇಖರ್, ಟೈಮ್ ಸಮೂಹ ಸಂಸ್ಥೆಗಳ ಕಾರ್ಯದರ್ಶಿ BK ಗಂಗಾಧರ್, ಪ್ರಾಂಶುಪಾಲರಾದ ಉಮಾ S ಪಾಟೀಲ್ ಉಪಸ್ಥಿತರಿದ್ದರು. ಮಾರಣಾಂತಿಕ ಡೆಂಗ್ಯೂ ತಡೆಗೆ ಯುದ್ಧೋಪಾದಿ ಕ್ರಮ ಕೈಗೊಳ್ಳಬೇಕು ಎಂದು ಶಾಸಕ ಸಿಮೆಂಟ್ ಮಂಜು ಹೇಳಿದರು. ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದ ಡೆಂಗ್ಯೂ ಜ್ವರ ನಿಯಂತ್ರಣ ಕುರಿತು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಅಧ್ಯಕ್ಷರ ಸಭೆಯಲ್ಲಿ ಹ್ಯಾಂಡ್ ಬಿಲ್ ಹಂಚಿದರೆ ರೋಗ ತಡೆ ಸಾಧ್ಯವಿಲ್ಲ. ಗ್ರಾಮ ಪಂಚಾಯಿತಿ ಅಧಿಕಾರಿಗಳೇ ರೋಗ ಹರಡಬಹುದಾದ ಸ್ಥಳಗಳ ಪತ್ತೆ ಮಾಡಿ ಸ್ವಚ್ಛಗೊಳಿಸಿದರೆ ಸಾಧ್ಯವಾದಷ್ಟು ರೋಗ ತಡೆಗಟ್ಟಬಹುದು. ರೋಗ ಹತೋಟಿಗೆ ಬರುವವರಿಗೆ ಕಚೇರಿ ಬಿಟ್ಟು ಹೊರಗೆ ಕೆಲಸ ಮಾಡಬೇಕು. ತಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಅನಾಹುತ ನಡೆದರೆ ಸಂಬಂಧಪಟ್ಟ ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ತಲೆದಂಡೆ ನಿಶ್ಚಿತವಾಗಿದೆ. ಆದ್ದರಿಂದ ರೋಗ ನಿಯಂತ್ರಣಕ್ಕೆ ಪ್ರಾಮಾಣಿಕವಾಗಿ ಕೆಲಸ ಮಾಡಿ. ಗ್ರಾಮ ಪಂಚಾಯಿತಿಗಳ ವ್ಯಾಪ್ತಿಯಲ್ಲಿ ಕೋಳಿ ಮಾಂಸದ ಅಂಗಡಿಗಳ ಮಾಲೀಕರು ಎಲ್ಲಿ ಬೇಕೆಂದರಲ್ಲಿ ಮಾಂಸದ ತ್ಯಾಜ್ಯಗಳನ್ನು ಬಿಸಾಡುತ್ತಿದ್ದು, ಇದರಿಂದ ಸಹ ಡೆಂಗ್ಯೂ ಹೆಚ್ಚಳವಾಗುವ ಸಾಧ್ಯತೆ ಇದೆ. ಈ ಹಿನ್ನೆಲೆಯಲ್ಲಿ ಮಾಂಸದ ತ್ಯಾಜ್ಯವನ್ನು ಎಲ್ಲಿ ಬೇಕೆಂದರಲ್ಲಿ ಬಿಸಾಡುವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಬಾಳುಪೇಟೆ ಗ್ರಾಮ ಪಂಚಾಯಿತಿ ಕಸ ವಿಲೇವಾರಿ ಘಟಕ ಕಬ್ಬೆದ್ದು ನಾರುತ್ತಿದ್ದು, ಇಲ್ಲಿಗೆ ಹೋಗುವ ಪ್ರತಿಯೊಬ್ಬರಿಗೂ ಡೆಂಗ್ಯೂ ರೋಗ ತಗುಲುತ್ತಿದೆ. ತಾಲೂಕಿನ ಹಲವಾರು ಗ್ರಾಮ ಪಂಚಾಯಿತಿ ಕೇಂದ್ರಗಳಲ್ಲಿ ಇರುವ ಕಸ ವಿಲೇವಾರಿ ಘಟಕಗಳು ಕಾರ್ಯನಿರ್ವಹಿಸುತ್ತಿಲ್ಲ ಹಾಗೂ ಕೆಲವು ಗ್ರಾಮ ಪಂಚಾಯಿತಿಗಳ ವ್ಯಾಪ್ತಿಯಲ್ಲಿ ಕಸ ವಿಲೇವಾರಿ ಘಟಕಗಳು ಇರುವುದಿಲ್ಲ. ಕೂಡಲೇ ಇದನ್ನು ತಾಲೂಕು ಪಂಚಾಯಿತಿ ಅಧಿಕಾರಿಗಳ ಗಮನಕ್ಕೆ ತಂದು ಕಸ ವಿಲೇವಾರಿ ಘಟಕಗಳ ಸ್ಥಾಪನೆಗೆ ಕ್ರಮ ಕೈಗೊಳ್ಳಬೇಕು ಎಂದರು. ಈ ಬಗ್ಗೆ ಗ್ರಾಮ ಪಂಚಾಯಿತಿ ಅಧಿಕಾರಿ ಶೀಘ್ರವೇ ಕ್ರಮ ಕೈಗೊಳ್ಳಬೇಕು ಎಂದರು. ಡೆಂಗ್ಯೂ ರೋಗ ನಿಯಂತ್ರಣಕ್ಕಾಗಿ ಕೆರೆಗಳಿಗೆ ಸೊಳ್ಳೆಗಳ ಲಾರ್ವಾಗಳನ್ನು ತಿನ್ನುವ ಗ್ಯಾಬೋಶಿಯಾ ಹಾಗೂ ಕಪಿಸ್ ಮೀನುಗಳನ್ನು ಬಿಡಲಾಗಿದೆ. ಇದೇ ಮಾದರಿಯಲ್ಲಿ ಎಲ್ಲ ಗ್ರಾಮ ಪಂಚಾಯಿತಿಗಳ ಕೆರೆಗಳಿಗೂ ಬಿಡಬೇಕು. ಈ ಸಂದರ್ಭದಲ್ಲಿ ಉಪವಿಭಾಗಾಧಿಕಾರಿ MK ಶ್ರುತಿ, ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಮಹೇಶ್, ಜಿಲ್ಲಾ ಪಂಚಾಯಿತಿ ಉಪ ಕಾರ್ಯದರ್ಶಿ ಕೃಷ್ಣಮೂರ್ತಿ, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾ ಅಧಿಕಾರಿ ರಾಮಕೃಷ್ಣ, ತಾಲೂಕು ಸಹಾಯಕ ನಿರ್ದೇಶಕರಾದ ಆದಿತ್ಯ, ಹರೀಶ್ ಸೇರಿದಂತೆ ಗ್ರಾಮ ಪಂಚಾಯಿತಿ PDO ಅಧ್ಯಕ್ಷರುಗಳು ಉಪಸ್ಥಿತರಿದ್ದರು. ಇದೀಗ ಜಾಹೀರಾತು. The joy of jewelry shopping. Biggest joy of jewelry shopping is here. Joy Alucas ಅರ್ಪಿಸುತ್ತಿದೆ ವರ್ಷದ ಅತಿ ದೊಡ್ಡ ಆಭರಣಗಳ ಹಬ್ಬ. ಎಲ್ಲ ಆಭರಣಗಳ ಮೇಕಿಂಗ್ ಚಾರ್ಜಸ್ ನಲ್ಲಿ 50% ಕಡಿತ. ಬಂಗಾರ, ವಜ್ರ, ಪೋಲ್ಕಿ, ಪ್ರೆಷಿಯಸ್ ಸ್ಟೋನ್ಸ್ ಮತ್ತು ಬೆಳ್ಳಿಯಲ್ಲಿ ಅತಿ ದೊಡ್ಡ ಹಾಗೂ ಅತ್ಯುತ್ತಮ ಆಯ್ಕೆ ಪಡೆಯಿರಿ. ಇದು ಆಭರಣಗಳ ಶಾಪಿಂಗ್ ನಲ್ಲಿ ನಿಜವಾದ ಜಾಯ್. ಈ ಕೊಡುಗೆ ವಿಶೇಷವಾಗಿ ಜಾಯ್ ಅಲುಕಾಸ್ ನ ಶೋರೂಮ್ಗಳಲ್ಲಿ ಮಾತ್ರ. ಜಾಯ್ ಅಲುಕಾಸ್, ವರ್ಲ್ಡ್ಸ್ ಫೇವರಿಟ್ ಜ್ಯುವೆಲ್ಲರ್. ರತ್ನಂ ಸಿಲ್ಕ್ಸ್, ಹಾಸನದ ಜನಮನ ಗೆದ್ದಿರುವ ನಂಬರ್ 1 ರೇಷ್ಮೆ ಹಾಗೂ ಫ್ಯಾನ್ಸಿ ಸೀರೆಗಳ ಎಕ್ಸ್ಕ್ಲೂಸಿವ್ ಶೋರೂಮ್.
ನಮ್ಮಲ್ಲಿ ಮಹಿಳೆಯರ ಮನಸೂರೆಗೊಳ್ಳುವ ಕಾಂಚೀಪುರಂ ಸಿಲ್ಕ್ ಸ್ಯಾರೀಸ್, ಮೈಸೂರು ಸಿಲ್ಕ್ಸ್, ಪ್ಯೂರ್ ಬನಾರಸ್ ಸಿಲ್ಕ್ಸ್, ಫ್ಯಾನ್ಸಿ ಹಾಗೂ ಕಾಟನ್ ಸ್ಯಾರೀಸ್, ಕೆಎಸ್ಐಸಿ ಗ್ರೇಡ್ ಕ್ರೇಪ್ ಸಿಲ್ಕ್, ಸೂಟಿಂಗ್ ಅಂಡ್ ಶರ್ಟಿಂಗ್, ಇನ್ನು ಹಲವಾರು ಬಗೆಯ ಸೀರೆಗಳು ನಿಮ್ಮ ಕೈಗೆಟುಕುವ ದರದಲ್ಲಿ ದೊರೆಯುತ್ತವೆ. ವರ್ಷದ 365 ದಿನಗಳಲ್ಲೂ ಹೋಲ್ಸೇಲ್ ದರದಲ್ಲಿ ಮಾರಾಟ. ಗ್ರಾಹಕರಿಗೆ ಪಾರ್ಕಿಂಗ್ ಹಾಗೂ ಶೌಚಾಲಯದ ವ್ಯವಸ್ಥೆಯೂ ಲಭ್ಯ. ಭೇಟಿ ಕೊಡಿ ರತ್ನಂ ಸಿಲ್ಕ್ಸ್, ಆಪೋಸಿಟ್ ಟು ರಂಗಲಕ್ಷ್ಮಿ ಹಾಸ್ಪಿಟಲ್, ನೆಕ್ಸ್ಟ್ ಟು ಎನ್ಸಿಸಿ ಆಫೀಸ್, ಆರ್ಸಿ ರೋಡ್, ಹಾಸನ್. ಫೋನ್ ನಂಬರ್ 9164210699 ಹಾಗೂ 08172296399. It's raining offers at Kalyan Jewelers. Enjoy flat 50% off on making charges on all products. Conditions apply. ಗೋಮತಿ ಕಲ್ಯಾಣ ಮಂಟಪ 12 ವಸಂತಗಳನ್ನು ಪೂರೈಸಿ 13ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಗೋಮತಿ ಕಲ್ಯಾಣ ಮಂಟಪವನ್ನು ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ. ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ 1500 ಜನರು ಪಾಲ್ಗೊಳ್ಳಬಹುದಾದ ಬ್ಯಾಂಕ್ವೆಟ್ ಹಾಲ್, 700 ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು, ಮದುವೆ, ಬೀಗರ ಔತಣ, ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ, ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನು ನೀಡಲಾಗುತ್ತದೆ. 4 ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ. ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನು ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ, ಅದುವೇ ನಮ್ಮ ಗೋಮತಿ ಕಲ್ಯಾಣ ಮಂಟಪ. ಗೋಮತಿ ಕಲ್ಯಾಣ ಮಂಟಪ, ಕೋರ್ಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ, ಚನ್ನಪಟ್ಟಣ ಬಡಾವಣೆ, ಹೊಳೆನರಸೀಪುರ ರಸ್ತೆ, ಹಾಸನ. ಬುಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9448427261 8970568666. Bhima Brilliance Diamond Jewelry Festival till 31st July. Get assured cashback of ₹7,000 per carat and enjoy flat ₹500 off per gram on gold in diamond jewelry. Available at all Bhima Jewelers showrooms. TNC apply. ನಗುವಿರಲಿ ಮನೆಯಲ್ಲಿ, ಮಗುವಿರಲಿ ಮಡಿಲಲ್ಲಿ, ತುಂಬಿರಲಿ ಸಂತಸ ಎಲ್ಲೆಲ್ಲೂ, ಹರಡುತ್ತಿರಿ ಸಂತಸ ಮನ ಮನೆಯಲ್ಲಿ ಸಂತಸ. ನಗುವಿರಲಿ ಮನೆಯಲ್ಲಿ, ಮಗುವಿರಲಿ ಮಡಿಲಲ್ಲಿ, ತುಂಬಿರಲಿ ಸಂತಸ ಎಲ್ಲೆಲ್ಲೂ ಸಂತಸ. ಸಂತಸ IVF ಮತ್ತು ಎಂಟು ಸರ್ಜರಿ ಸೆಂಟರ್, ಹಾಸನ ಮತ್ತು ಮೈಸೂರು. ನೀವು ನಿಮ್ಮ ಚಿನ್ನವನ್ನು ಪ್ರಸ್ತುತ ದರದಲ್ಲಿ ಮಾರಾಟ ಮಾಡಬೇಕೇ? ನೀವು ನಿಮ್ಮ ಗಿರವಿ ಇಟ್ಟಿರುವ ಚಿನ್ನವನ್ನು ಬಿಡಿಸಲು ಹಣ ಬೇಕೇ? ಹಿಂದೆ ಕರೆ ಮಾಡಿ ಸ್ಕಂದ ಗೋಲ್ಡ್ ಕಂಪನಿ 7996089960. ನೀವು ಗಿರವಿ ಇಟ್ಟಿರುವ ಚಿನ್ನಾಭರಣಗಳನ್ನು ಬಿಡಿಸಿ ಇಂದಿನ ಮಾರುಕಟ್ಟೆ ಬೆಲೆಗೆ ಕೊಂಡುಕೊಳ್ಳುತ್ತಾರೆ ಹಾಗೂ ನಿಮ್ಮಲ್ಲಿರುವ ಹಳೆಯ ಚಿನ್ನವನ್ನು ಪ್ರಸ್ತುತ ಆನ್ಲೈನ್ ದರದಲ್ಲಿ ಕೊಂಡುಕೊಳ್ಳುತ್ತಾರೆ. ಸ್ಕಂದ ಗೋಲ್ಡ್ ಕಂಪನಿ ಕರ್ನಾಟಕದಾದ್ಯಂತ ನಮ್ಮ ಶಾಖೆಗಳು ತೆರೆದಿರುತ್ತದೆ. ಸ್ಕಂದ ಗೋಲ್ಡ್ ಕಂಪನಿ, ಸಿಟಿ ಬಸ್ ಸ್ಟ್ಯಾಂಡ್ ಹತ್ತಿರ, AVK ಕಾಲೇಜ್ ರಸ್ತೆ, ಇಂಡಿಯನ್ ಬ್ಯಾಂಕ್ ಪಕ್ಕ, ಹಾಸನ. ಹಿಂದೆ ಕರೆ ಮಾಡಿ 7996089960.
ವಾರ್ತೆಗಳಿಗೆ ಸ್ವಾಗತ. ಸಮಾಜದಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳ ಸಮುದಾಯದವರು ಸಾಮಾಜಿಕ ನ್ಯಾಯ ಸಮಾನತೆ ಹೊಂದುವುದು ಸಂವಿಧಾನ ಹಕ್ಕು. ಈ ಹಕ್ಕುಗಳನ್ನು ಕಾನೂನು ಅರಿವಿನ ಮೂಲಕ ತಿಳಿಯಬೇಕು. ಇದಕ್ಕಾಗಿ ಶೋಷಿತ ಮತ್ತು ದುರ್ಬಲ ವರ್ಗಗಳಿಗೆ ಕಾನೂನು ಅರಿವು ಅಗತ್ಯ. ಹಾಗಾಗಿ ಎಲ್ಲರೂ ಶಿಕ್ಷಣವಂತರಾಗಬೇಕೆಂದು ನಗರ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಅರುಣ್ ಕುಮಾರ್ ಅವರು ಕರೆ ನೀಡಿದರು. ಹೊಳೆನರಸೀಪುರ ತಾಲೂಕಿನ ಕಡವಿನ ಹೊಸಹಳ್ಳಿ ಗ್ರಾಮದ ಅಂಬೇಡ್ಕರ್ ಸಮುದಾಯ ಭವನದಲ್ಲಿ ಆವರಣದಲ್ಲಿ ರಕ್ಷಣಾ ಇಲಾಖೆ ವತಿಯಿಂದ ಆಯೋಜಿಸಿದ್ದ ದಲಿತ ಹಿತಾಕ್ಷಣ ಸಭೆಯಲ್ಲಿ ಭಾಗವಹಿಸಿ ಮಾತನಾಡುತ್ತಾ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದವರ ಮೇಲಿನ ದೌರ್ಜನ್ಯ ದಬ್ಬಾಳಿಕೆ ನಿಯಂತ್ರಿಸಲು 1989ರಲ್ಲಿ ಅಸ್ಪೃಶ್ಯತೆ ಆಚರಣಾ ನಿಯಂತ್ರಣ ಕಾಯ್ದೆ ಜಾರಿಗೆ ಬಂದಿತ್ತು ಎಂದು ಅದರ ಮಾಹಿತಿ ನೀಡಿದ ಅವರು, ಇತ್ತೀಚಿನ ದಿನಗಳಲ್ಲಿ ಸಾಮಾಜಿಕ ಜಾಲತಾಣಗಳ ದುರ್ಬಳಕೆಯಿಂದ ಯುವಕ ಯುವತಿಯರು ದಾರಿ ತಪ್ಪಿ ಪೋಕ್ಸೋದಂತಹ ಪ್ರಕರಣಗಳು ಹೆಚ್ಚಾಗುತ್ತಿರುವುದರ ಬಗ್ಗೆ ಹಾಗೂ ಸಾಮಾಜಿಕ ಪಿಡುಗುಗಳಾದ ಬಾಲ್ಯ ವಿವಾಹ, ಜೂಜಾಟ, ಅಕ್ರಮ ಮದ್ಯ ಮಾರಾಟ ಹಾಗೂ ಸಂಚಾರಿ ವಾಹನ ಸುರಕ್ಷತಾ ನಿಯಮಗಳ ಅರಿವು ಕುರಿತು ಸುದೀರ್ಘವಾಗಿ ಕಾನೂನು ಮಾಹಿತಿ ನೀಡಿದರು. ಕೂಡ ನಾವೆಲ್ಲ ಒಂದೇ ಅನ್ನೋ ಮನೋಭಾವನೆ ಬರಬೇಕು. ನಾವೆಲ್ಲ ವಿದ್ಯಾರ್ಥಿಗಳಿರ್ತೀವಿ, ಓದ್ತಾ ಇರ್ತೀವಿ, ಬರಿತಾ ಇರ್ತೀವಿ, ಮತ್ತೊಂದು ಮಾಡ್ತೀವಿ, ನಾಳೆ ಒಂದೊಂದು ಇದಕ್ಕೆ ಹೋಗ್ತೀವಿ. ಈ ರೀತಿ ಈ ಒಂದು ಮನೋಭಾವನೆ ಏನಿದೆ ಇದನ್ನ ತೊಲಗಿಸ್ಬೇಕು ಅನ್ನೋ ಒಂದು ನಿರ್ದೇಶನದಿಂದ ಈ ಆಕ್ಟನ್ನ ತಗೊಂಡ್ಬಂದಿದ್ದಾರೆ. ನಾವು ಯಾವುದೇ ಒಂದು ಪೊಲೀಸ್ ಇಲಾಖೆ ಇರ್ಬೋದು, ವೈದ್ಯರಿರ್ಬೋದು, ನರ್ಸ್ಗಳಿರ್ಬೋದು ಅಥವಾ ಶಿಕ್ಷಣ ಇಲಾಖೆ ಇರ್ಬೋದು, ನಾವಲ್ಲಿ ಜಾತಿ ಭೇದವನ್ನ ಮಾಡಲ್ಲ. ಈ ತರ ಹಳ್ಳಿಗಳಲ್ಲಿ ನಾವು ಏನಾಗ್ತದೆ, ಈ ತರದೆಲ್ಲ ಇನ್ನೂ ಕೂಡ ಸಂಪೂರ್ಣವಾಗಿ ನಿರ್ಮೂಲನೆ ಆಗಿಲ್ಲ. ಅದನ್ನ ನಿರ್ಮೂಲನೆ ಮಾಡಬೇಕು, ಅರಿವನ್ನ ಮೂಡಿಸಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ರೀತಿ ನಮ್ಮ ಪೊಲೀಸ್ ಇಲಾಖೆ, ಸಮಾಜ ಕಲ್ಯಾಣ ಇಲಾಖೆ ಮತ್ತೆ ರೆವಿನ್ಯೂ ಇಲಾಖೆ, ಪ್ರತಿಯೊಂದು ಇಲಾಖೆಗಳು ಕೂಡ ಅವ್ರಿಗೆ ಒಂದು ಕೆಲಸವನ್ನ ಕೊಟ್ಟು ಪ್ರತಿ ತಿಂಗಳು ನಾವು ಮೀಟಿಂಗ್ ಅನ್ನ ಮಾಡ್ತೀವಿ. ಈ ಒಂದು ಆಕ್ಟ್ ಬಗ್ಗೆ ಮಾಹಿತಿಯನ್ನ ಜನರಿಗೆ ತಲುಪಿಸಬೇಕು. SC ST ಕಾಲೋನಿಗಳಿಗೆ ಭೇಟಿ ಮಾಡಬೇಕು, ಅವರ ಸಮಸ್ಯೆಗಳನ್ನ ಆಲಿಸಬೇಕು. ಪ್ರತಿ 3 ತಿಂಗಳಿಗೊಮ್ಮೆ ತಹಸೀಲ್ದಾರ್ ಮೀಟಿಂಗ್ ಅನ್ನ ಕರೆದು ಇವರ ಏನು ಸಮಸ್ಯೆಗಳಿದೆ ಅದನ್ನ ಪರಿಹಾರ ಮಾಡ್ತಕ್ಕಂಥದ್ದನ್ನ ಮಾಡಬೇಕು ಅನ್ನೋ ಒಂದು ಹಿತದೃಷ್ಟಿಯಿಂದ ಈ ರೀತಿ ಕಾನೂನುಗಳನ್ನ ಮಾಡ್ಕೊಂಡು ಬಂದಿದ್ದಾರೆ. ಅದರ ಸದುಪಯೋಗವನ್ನ ನೀವು ಪಡ್ಕೊಂಡು ಈ ಸಮಾಜದಲ್ಲಿ ಎಲ್ಲ ರೀತಿ ನಾವು ಕೂಡ ಬೆಳೆಯೋ ಒಂದು ಮಟ್ಟಕ್ಕೆ ಹೋಗ್ಬೇಕಾಗ್ತದೆ. ಇವತ್ತು ಮೀಸಲಾತಿ ಅನ್ನೋದೊಂದಿದೆ, ಹೌದಲ್ವಾ? ಮೀಸಲಾತಿ ಅನ್ನೋದೊಂದಿದೆ. ಪ್ರತಿಯೊಬ್ಬರಿಗೂ ಕೂಡ ಈ ಸಮಾಜದಲ್ಲಿ, ಸೊಸೈಟಿಲಿ ಅವನಿಗೆ ಒಂದು ನೌಕರಿ ಸಿಗ್ಬೇಕು. ಯಾವ್ದೋ ಒಂದು 100 ಜನ ಪೊಲೀಸ್ ಇಲಾಖೆಯಲ್ಲಿ 100 ಜನ ಇವತ್ತು ತಗೋತಾ ಇದ್ದಾರೆ ಅಂತಂದ್ರೆ ಅದರಲ್ಲಿ SC ಕಮ್ಯುನಿಟಿ ಸೇರಿದವ್ರಿಗೆ ಇಷ್ಟು ಪರ್ಸೆಂಟೇಜ್ ರಿಸರ್ವೇಶನ್, ST ಕಮ್ಯುನಿಟಿ ಅವರಿಗೆ ಸೇರಿದಂತವ್ರಿಗೆ ಇಷ್ಟು ರಿಸರ್ವೇಶನ್, ಅದರ್ OBC ಅವರಿಗೆ ಇಷ್ಟು ರಿಸರ್ವೇಶನ್ ಅಂತ ಮಾಡಿದ್ದಾರೆ. ಯಾಕೆ ಅಂತಂದ್ರೆ ಪ್ರತಿಯೊಬ್ಬ ಜಾತಿಯವ್ರಿಗೂ ಕೂಡ ನೌಕರಿ ಸಿಗ್ಬೇಕು, ಹೌದಲ್ವಾ? ಹೌದು, ನಮ್ಮ ಮಗ ಬಡತನದಲ್ಲಿ ಹುಟ್ಟಿದಾನೆ, ಕಡಿಮೆಯಲ್ಲಿ ಹುಟ್ಟಿದಾನೆ, ನನ್ನ ಮಗನು ಪೊಲೀಸ್ ಆಗ್ಬೇಕು, ಇನ್ಸ್ಪೆಕ್ಟರ್ ಆಗ್ಬೇಕು, KS ಅಧಿಕಾರಿ ಆಗ್ಬೇಕು, ಎಲ್ಲ ದೊಡ್ಡ ಮಟ್ಟದಲ್ಲಿ ಓದ್ತಾರೆ. ಅವರಷ್ಟು ನಾವು ಪರ್ಸೆಂಟೇಜ್ ತೆಗಿಯಕ್ ಆಗದೆ ಇದ್ರು ಕೂಡ ನಮಗೆ ಒಂದು ಮೀಸಲಾತಿಯನ್ನು ಸಿಕ್ಕಿದ್ರೆ ಬಡವ್ರ ಮನೆ ಹುಡುಗನು ಕೂಡ ಇವತ್ತು ಯಾವುದೋ ಒಂದು ಒಳ್ಳೆ ಹುದ್ದೆಗೆ ಹೋಗ್ಬೇಕು ಅನ್ನೋ ಒಂದು ಮನಸ್ಥಿತಿಯಲ್ಲಿ ಮೀಸಲಾತಿಯನ್ನು ತಂದಿದ್ದಾರೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಸಂವಿಧಾನವನ್ನು ಬರೆದು ಈ ಬಡತನದಲ್ಲಿ ಇರ್ತಕ್ಕಂಥವ್ರಿಗೆ, ಕೆಳವರ್ಗದಲ್ಲಿ ಇರ್ತಕ್ಕಂಥವ್ರಿಗೆ ಒಂದು ಮೀಸಲಾತಿಯನ್ನು ತಂದು. ಈ ಸಂದರ್ಭದಲ್ಲಿ KM ನಾಗರಾಜು, KN ಸತೀಶ್, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ರಾಜು, KH ಪಾಪಣ್ಣ, ಪ್ರವೀಣ, ಚಿಕ್ಕಣ್ಣ, ಸುಂದರ್, ಶಶಿಕುಮಾರ್, ಯುವಕರು, ವಿದ್ಯಾರ್ಥಿಗಳು, ಮಹಿಳೆಯರು ಹಾಗೂ ಗ್ರಾಮಸ್ಥರು ಮತ್ತು ಆರಕ್ಷಕ ಇಲಾಖೆಯ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಡೆಂಗ್ಯೂ ಹರಡುವ ಸೊಳ್ಳೆಗಳು ಸಂಜೆ 5ರಿಂದ 8 ಗಂಟೆವರೆಗೆ ಕಚ್ಚುವುದರಿಂದ ಆ ಸಮಯದಲ್ಲಿ ಜಾಗೃತರಾಗಿರಿ ಎಂದು ಸರ್ಕಾರಿ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಧನಶೇಖರ್ ಸಲಹೆ ನೀಡಿದರು. ಸರ್ಕಾರಿ ಗೃಹ ವಿಜ್ಞಾನ ಕಾಲೇಜು, ರೋಟರಿ ಸಂಸ್ಥೆ ಸಹಯೋಗದಲ್ಲಿ ಆಯೋಜಿಸಿದ್ದ ಜಾಗೃತಿ ಜಾಥಾ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, ಮನೆ ಒಳಗಿನ ನೀರಿನ ತೊಟ್ಟಿಗಳಲ್ಲಿ, ಇನ್ನಿತರ ವಸ್ತುಗಳಲ್ಲಿ ಶೇಖರಣೆಯಾಗುವ ಶುದ್ಧ ನೀರಿನಲ್ಲಿ ಲಾರ್ವಗಳು ಉತ್ಪತ್ತಿ ಆಗಿ ಬೆಳೆದು ನಂತರ ಪರಿಸರದಲ್ಲಿ ಸೇರಿ ಜನರಿಗೆ ಕಚ್ಚಿ ರೋಗ ಹರಡುತ್ತಿವೆ. ಸಾರ್ವಜನಿಕರು ಜವಾಬ್ದಾರಿಯಿಂದ ನಡೆದುಕೊಳ್ಳುತ್ತಿದ್ದರೆ ಡೆಂಗ್ಯೂ ನಿಯಂತ್ರಣ ಕಷ್ಟ. ರೋಗ ಬಂದ ನಂತರ ಚಿಕಿತ್ಸೆ ಪಡೆದುಕೊಳ್ಳುವ ಬದಲು ರೋಗ ಬರದಂತೆ ತಡೆಯುವುದು ಒಳ್ಳೆಯದು. ಒಂದು ವೇಳೆ ರೋಗ ತಗುಲಿದ್ದರೆ ಆತಂಕಕ್ಕೆ ಒಳಗಾಗದೆ ತಕ್ಷಣ ಚಿಕಿತ್ಸೆ ಪಡೆದರೆ ಗುಣಮುಖರಾಗಬಹುದು. ಆದರೆ ಚಿಕಿತ್ಸೆ ಪಡೆದುಕೊಳ್ಳದೆ ಉದಾಸೀನ ಮಾಡಿದರೆ ಅಪಾಯ ಹೆಚ್ಚಿರುತ್ತದೆ ಎಂದರು. ಔಟ್ಡೋರ್ ಫಾಗಿಂಗು ಎಲ್ಲಾ ತರದ ಸೊಳ್ಳೆ ನಿಯಂತ್ರಣ ಮೆಷರ್ಸ್ ಗಳನ್ನ ನಾವು ಮಾಡಬೇಕು. ಸೊ ಅನ್ಫಾರ್ಚುನೇಟ್ ಥಿಂಗ್ ಏನು ಅಂದ್ರೆ ಈ ಸೊಳ್ಳೆ ಇಸ್ ಎ ಡೇ ಬೈಟರ್. ಸೊ ನಾವು ಯೂಶಲಿ ಏನ್ ಮಾಡ್ತೀವಿ, ಸೊಳ್ಳೆ ಪರ್ದ ಕಟ್ಕೊಳ್ಳೋದಿರ್ಲಿ ನೈಟ್ ಅಲ್ಲಿ ಮಾತ್ರ ಕಟ್ಕೊಂತಾರೆ, ನೈಟ್ ಅಲ್ಲಿ ಮಲಗಬೇಕಾದ್ರೆ ಕಟ್ಕೊಂತಾರೆ. ಬಟ್ ದಿಸ್ ಸೊಳ್ಳೆ ಏನು ಅಂದ್ರೆ ಇಟ್ ಇಸ್ ಎ ಡೇ ಬೈಟರ್. ಡೇ ಬೈಟರ್ ಅಂದ್ರೆ ಸಾಧಾರಣವಾಗಿ ಇದು 6ರಿಂದ 8 ಗಂಟೆ ಬೆಳಗಿನ ಜಾವ, ಸಂಜೆ 6ರಿಂದ 8 ಗಂಟೆ ಈ ಟೈಮಲ್ಲಿ ಇದು ಪೀಕ್ ಅವರ್ ಅಲ್ಲಿ ಇದು ಟ್ರಾನ್ಸ್ಮಿಷನ್ ಮಾಡುತ್ತೆ. ಅಂಡ್ ಇದೆಲ್ಲ ಎಲ್ಲಿರುತ್ತೆ, ಎಲ್ಲ ನಿಮ್ಮ ಮನೆಗಳಲ್ಲಿ ಎಲ್ಲೆಲ್ಲಿ ಇರುತ್ತೋ ಅಲ್ಲೆಲ್ಲ ಇರುತ್ತೆ. ಅಂದ್ರೆ ನಿಮ್ಮ ಏನು ಕರ್ಟನ್ ಹಾಕಿರ್ತೀರಾ, ಶರ್ಟ್ಗಳನ್ನ ನೇತಾಕಿರ್ತೀರಾ, ಒಂದು ಎಲ್ಲೆಲ್ಲಿ ಸ್ವಲ್ಪ ಹಡಗು ತಾಣಗಳಲ್ಲಿ ಇರ್ತಾರೆ, ಎಲ್ಲೆಲ್ಲಿ ಶೇಡಿ ಏರಿಯಾ ಇರುತ್ತೆ ಅಲ್ಲೆಲ್ಲ ಇದು ಅಲ್ಲೇ ಇರುತ್ತೆ. ಸೊ ಸಾಯಂಕಾಲ ಆಗ್ತಿದಂಗೆ ಅದು ಈಚೆ ಕಡೆ ಬರಕ್ಕೆ ಶುರು ಆಗ್ತದೆ. ಸೊ ನೈಟ್ ಅಲ್ಲಿ ಊಟ ಮಾಡ್ಬಿಟ್ಟು ಆರಾಮಾಗಿ ಮಲ್ಕೊಂಡಿರುತ್ತೆ.
ಸೊ ನಾವು ಈ ಟೈಮಲ್ಲಿ ಬಹಳ ಮುನ್ನೆಚ್ಚರಿಕೆ ತಗೋಬೇಕಾಗುತ್ತೆ. ಸೊಳ್ಳೆ ಕಚ್ಚದೆ ಇರಂಗೆ ನಾವೇನ್ ಮಾಡಬೇಕು, ಸೊ ನಮ್ಮಲ್ಲಿ ಎಲ್ಲೆಲ್ಲಿ ಶೇಡಿ ಏರಿಯಾಸ್ ಇರುತ್ತೆ ಅದನ್ನೆಲ್ಲ ನಾವು ಒಂದೊಂದ್ಸತಿ ಅವಾಗ ಕ್ಲೀನ್ ಮಾಡ್ಕೊತಾ ಇರಬೇಕು. ಬಟ್ ಇಂಡೋರ್ ಅಲ್ಲಿ ಒಳಗಡೆ ನಾವು ಕ್ಲೀನ್ ಮಾಡೋದು ತುಂಬಾನೇ ಕಷ್ಟ ಇರುತ್ತೆ. ಏನು ಫಾಗಿಂಗ್ ಅಂತ ಏನ್ ಮಾಡ್ತೀವಿ ಅದು ಆಕ್ಚುಲಿ ಇಂಡೋರ್ ಫಾಗಿಂಗ್ ಮಾಡಬೇಕು. ಮನೆ ಒಳಗಂಗದಲ್ಲಿ ಮಾಡಿದ್ರೆ ಮಾತ್ರ ಈ ಒಂದು ಇದನ್ನ ತಡೆಗಟ್ಟಬಹುದು. ಹೊರಗಡೆ ಮಾಡ್ತಕ್ಕಂಥದ್ದು ಏನಿದ್ರು ಬೇರೆ ಸೊಳ್ಳೆಗಳು ಹೆಲ್ಪ್ ಆಗುತ್ತೆ. ಬಟ್ ಈ ಸೊಳ್ಳೆಗಳನ್ನ ನಾವು ನಿರ್ಮೂಲನೆ ಮಾಡಬೇಕು ಅಂದ್ರೆ ಇಂಡೋರ್ ಫಾಗಿಂಗ್ ಆಗ್ಬೇಕು. ಸೊ ಇಂಡೋರ್ಗೆ ಮೋಸ್ಟ್ ಆಫ್ ದ ಟೈಮ್ ಏನಾಗುತ್ತೆ, ಯಾರು ಸಹಕಾರ ಕೊಡಲ್ಲ. ಈಗ ನಮ್ಮ ಮುನ್ಸಿಪಾಲಿಟಿ ಟೀಮ್ ಇವರೆಲ್ಲ ಹೋದಾಗ ಒಳಗಡೆ ಏನ್ ಮಾಡ್ಬೇಡಪ್ಪ, ಹೊರಗಡೆ ಹೊಡ್ಕೊಂಡು ಹೋಗಪ್ಪ ಅಂದ್ಬಿಡ್ತಾರೆ. ಸೊ ಅದರಿಂದ ಏನು ಉಪಯೋಗ ಆಗ್ತಾ ಇಲ್ಲ. ಸೊ ಹಾಗಾಗ್ಬಿಟ್ಟು ಇಂಡೋರ್ ಫಾಗಿಂಗ್ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಆಗ್ತಾ ಇರುತ್ತೆ. ಸೊ ಹಂಗಾಗ್ಬಿಟ್ಟು ಈ ಟೈಮಲ್ಲಿ ನೀವು ಅಟ್ಲೀಸ್ಟ್ ನಿಮ್ಮಲ್ಲಿ ಏನು ಗುಡ್ ನೈಟ್ ಇರುತ್ತಾ ಅಥವಾ ಒಂದು ಈಗೆಲ್ಲ ಇದೆಲ್ಲ ಇರ್ತದೆ, ಓಡೋಮಸ್ಸು ಗಿಡಮಸ್ಸು ಅಂತ ಇರುತ್ತೆ. ಸೊ ಇದನ್ನೆಲ್ಲ ನೀವು ಹೊರಗಡೆ ಇದ್ದಾಗ ಆ ಟೈಮಲ್ಲಿ ನೀವು ಹಚ್ಕೊಳ್ಳೋದು. ಸೊ ಸೊಳ್ಳೆ ಕಚ್ಚದಂತೆ ನಾವು ನೋಡ್ಕೊಂಡ್ರೆ ಅದೊಂದು ಪಾರ್ಟ್ ಸ್ಟೆಪ್ ಇರುತ್ತೆ. ಇನ್ನೊಂದು ಹಂತ ಏನು ಅಂದ್ರೆ ಸೊಳ್ಳೆ ಬೆಳೀದೇ ಇರೋಂಗ್ ನೋಡ್ಕೋಬೇಕು. ಸೊ ದಟ್ ಈಸ್ ದ ಬ್ರೇಕಿಂಗ್ ದ ಸೈಕಲ್. ಸೊ ಈಗ ಈ ಒಂದು ಸೈಕಲ್ ಏನಿರುತ್ತೆ ಸೊಳ್ಳೆದು, ಇದು ನೆಕ್ಸ್ಟ್ ಅದು ಮರಿ ಆಗಿರುತ್ತಲ್ವಾ, ಅದು ಮರಿ ಎಲ್ಲಿರುತ್ತೆ ಆ ಮರಿಗಳನ್ನ ನಾವು ನಿರ್ಮೂಲನೆ ಮಾಡ್ಬಿಟ್ರೆ ಮತ್ತೆ ಅಡಲ್ಟ್ ಸೊಳ್ಳೆ ಬರ್ತಾರೆ ತಡಿಬೇಕು. ಸೊ ಇದು ಮರಿ ಆಗತಕ್ಕಂಥ ಸಮಯ ಅದು ಎಲ್ಲಿಡುತ್ತೆ, ಮೊಟ್ಟೆನ ಎಲ್ಲಿಡುತ್ತೆ, ಶುದ್ಧವಾದ ನೀರಲ್ಲಿಡುತ್ತೆ. ಕ್ಲೀನ್ ವಾಟರ್ ಎಲ್ಲಿರುತ್ತೆ, ಅದೇನು ತುಂಬಾ ಲಾರ್ಜ್ ದೊಡ್ಡ ಕೆರೆಗಳು ಅಲ್ಲೇನು ಹೋಗಲ್ಲ. ಅದು ಸ್ಮಾಲ್ ಕ್ವಾಂಟಿಟೀಸ್ ಎಲ್ಲೆಲ್ಲಿ ಸಣ್ಣ ನಿಲ್ತದೆ. ಎಸ್ಪೆಷಲಿ ಇದು ಪೋಸ್ಟ್ ಮಾನ್ಸೂನ್ ಯಾಕೆ ಜಾಸ್ತಿ ಆಗುತ್ತೆ ಅಂತಂದ್ರೆ ಎಲ್ಲೆಲ್ಲಿ ಮಳೆ ಬಂದಾಗ ಎಲ್ಲೆಲ್ಲಿ ನೀರು ನಿಂತ್ಕೊಳ್ಳುತ್ತೆ ಅಲ್ಲೆಲ್ಲ ಆಗ್ಬಿಡುತ್ತೆ. ಎಲ್ಲೆಲ್ಲಿ ಅಂದ್ರೆ ಸಣ್ಣದಾಗಿ ನಿಮ್ದು ಏನು ಇದ್ರದ್ದು ಕಪ್ ಇರುತ್ತಲ್ಲ, ಟೀ ಕಪ್ಸ್ ಇರುತ್ತೆ. ಪ್ಲಸ್ ಎಲ್ಲದಕ್ಕಿಂತ ಹೆಚ್ಚಾಗಿ ಮುಚ್ಚಳಗಳಿದೆಲ್ಲ, ಏನು ವಾಟರ್ ಬಾಟ್ಲ್ ಮುಚ್ಚಳಗಳು, ಸಣ್ಣ ಮುಚ್ಚಳಗಳು ಇರುತ್ತಲ್ಲ ಅದರಲ್ಲೇ ಇರುತ್ತೆ. ಇವನ್ ತೆಂಗಿನ ಗರಿ. ಈ ಸಂದರ್ಭದಲ್ಲಿ ಟಿಎಚ್ಒ ರಾಜೇಶ್, ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲ ದೇವರಾಜ್, ಸರ್ಕಾರಿ ಗೃಹ ವಿಜ್ಞಾನ ಕಾಲೇಜಿನ ಪ್ರಾಂಶುಪಾಲೆ ಆಶಾ ಜ್ಯೋತಿ, ಪ್ರಾಧ್ಯಾಪಕ ಕೃಷ್ಣಮೂರ್ತಿ, ರೋಟರಿ ಸಂಸ್ಥೆಯ ಅಧ್ಯಕ್ಷ ಸಂತೋಷ್ ಕುಮಾರ್, ಫಕೀರಮ್ಮ ಮುರಗೋಡ್ ಹಾಜರಿದ್ದರು. ಅಖಿಲ ಭಾರತ ವೀರಶೈವ ಮಹಾಸಭಾ ಜಿಲ್ಲಾ ಮತ್ತು ತಾಲೂಕು ಘಟಕದ ಅಧ್ಯಕ್ಷರು ಹಾಗೂ ನಿರ್ದೇಶಕರನ್ನು ಅವಿರೋಧವಾಗಿ ಆಯ್ಕೆ ಮಾಡಲಾಗಿದ್ದು, ಉಳಿದಂತೆ ಕೆಲ ತಾಲೂಕುಗಳಲ್ಲಿ ಮಾತ್ರ ಚುನಾವಣೆ ನಡೆಯಲಿದೆ ಎಂದು ನೂತನ ತಾಲೂಕು ಅಧ್ಯಕ್ಷ ಕಟ್ಟಯ್ಯ ಶಿವಕುಮಾರ್ ಮತ್ತು ನೂತನ ಜಿಲ್ಲಾಧ್ಯಕ್ಷ ಎನ್ ಪರಮೇಶ್ವರ್ ತಿಳಿಸಿದರು. ಅಖಿಲ ಭಾರತ ವೀರಶೈವ ಮಹಾಸಭಾದ ತಾಲೂಕು ಅಧ್ಯಕ್ಷ ಕಟ್ಟಾಯ ಶಿವಕುಮಾರ್ ಮಾತನಾಡಿ, ತಾಲೂಕು ಮತ್ತು ಜಿಲ್ಲಾ ಮಟ್ಟದ ಚುನಾವಣೆ ನಡೆಯುತ್ತಿದ್ದು, ಹಾಸನ ಜಿಲ್ಲಾ ಘಟಕದ ಅಧ್ಯಕ್ಷರನ್ನು ಹಾಗೂ ಮೂವರನ್ನು ಕೂಡ ಅವಿರೋಧವಾಗಿ ಆಯ್ಕೆ ಮಾಡಲಾಗಿದ್ದು, ತಾಲೂಕು ಘಟಕದಲ್ಲೂ ಸಹ ಅಧ್ಯಕ್ಷರನ್ನು ಹಾಗೂ 7 ಜನ ಮಹಿಳೆಯರು ಹಾಗೂ 13 ಜನ ಪುರುಷರು ಸೇರಿ 20 ಜನ ನಿರ್ದೇಶಕರನ್ನು ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ. ಹೊಳೆನರಸೀಪುರ ತಾಲೂಕು, ಚನ್ನರಾಯಪಟ್ಟಣ ತಾಲೂಕು, ಅರಕಲಗೂಡು ತಾಲೂಕು ಭಾಗಗಳಲ್ಲಿ ಅವಿರೋಧವಾಗಿ ಆಯ್ಕೆಗೆ ಅವಕಾಶ ಸಿಕ್ಕಿದೆ. ಬೇಲೂರು ತಾಲೂಕಿನಲ್ಲಿ ಅಧ್ಯಕ್ಷರ ಸ್ಥಾನಕ್ಕೆ ಚುನಾವಣೆ ನಡೆಯಲಿದೆ. ಉಳಿದ ತಾಲೂಕುಗಳಲ್ಲೂ ಸಹ ಚುನಾವಣೆ ಹಂತದಲ್ಲಿದೆ. ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ 1904ರಲ್ಲಿ ಪ್ರಾರಂಭಗೊಂಡ ಸಂಸ್ಥೆ. ಇದುವರೆಗೂ ಶಿವಕುಮಾರ ಸ್ವಾಮೀಜಿ ಒಳಗೊಂಡಂತೆ ಅನೇಕ ಹಿರಿಯರು ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಮಾಜಿ ಮಂತ್ರಿಗಳು ಆಗಿರುವ ಶ್ಯಾಮ ಶಿವಶಂಕರಪ್ಪ ಅವರು ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದಾರೆ ಎಂದು ಹೇಳಿದರು. ಜಿಲ್ಲಾ ಹಂತದಲ್ಲಿ ಚುನಾವಣೆ ನಡೀತಾ ಇದೆ. ಇದರಲ್ಲಿ ಹಾಸನ ಜಿಲ್ಲೆಯಲ್ಲಿ ಹಾಸನ ಜಿಲ್ಲಾ ಘಟಕದ ಅಧ್ಯಕ್ಷರನ್ನ ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ. ಅದೇ ರೀತಿ 30 ಸಹ ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ. ಅದೇ ರೀತಿ ತಾಲೂಕು ಘಟಕದಲ್ಲಿ ಹಾಸನ ತಾಲೂಕು ಘಟಕವೂ ಸಹ ತಾಲೂಕು ಅಧ್ಯಕ್ಷರು ಮತ್ತು 7 ಜನ ಮಹಿಳೆಯರು, 13 ಜನ ಪುರುಷರು, ಅಲ್ಲಿಗೆ ತಾಲೂಕಿಗೆ 20 ಜನ ಡೈರೆಕ್ಟರ್ಗಳು ಇರ್ತಾರೆ. ಅವ್ರನ್ನೂ ಸಹ ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ. ಅದೇ ರೀತಿ ಹೊಳೆನರಸೀಪುರ ತಾಲೂಕು, ಚನ್ನರಾಯಪಟ್ಟಣ ತಾಲೂಕು, ಅರಕಲಗೂಡು ತಾಲೂಕು ಇವು ಸಹ ಅವಿರೋಧವಾಗಿ ಆಯ್ಕೆಯಾಗಿದೆ. ಈಗ ಇದು ಬೇಲೂರು ತಾಲೂಕು ಮಾತ್ರ ಚುನಾವಣೆ ನಡೆಯುವ ಹಂತದಲ್ಲಿದೆ, ನಡೀತಾ ಇದೆ. ಅಧ್ಯಕ್ಷ ಸ್ಥಾನಕ್ಕೆ, ತಾಲೂಕು ಅಧ್ಯಕ್ಷ ಸ್ಥಾನಕ್ಕೆ ನೀವೆಲ್ಲವೂ ಸಹ ಅವಿರೋಧವಾಗಿ ಆಯ್ಕೆಯಾಗಿದೆ. ಬೇರೆ ತಾಲೂಕುಗಳು ಸಹ ಚುನಾವಣೆಯ ಹಂತದಲ್ಲಿದೆ. ಹಾಗಾಗಿ ಇವತ್ತು ಏನು ಅಖಿಲ ಭಾರತ ವೀರಶೈವ ಮಹಾಸಭಾ 1904ರಲ್ಲಿ ಪ್ರಾರಂಭಗೊಂಡಂತ ಈ ಸಂಸ್ಥೆ ಅನೇಕ ಹಿರಿಯರು ಅಧ್ಯಕ್ಷರುಗಳಾಗಿ ಕಾರ್ಯನಿರ್ವಹಿಸಿದ್ದಾರೆ. ಶಿವಕುಮಾರ ಸ್ವಾಮೀಜಿಯವರು ಅವರನ್ನು ಒಳಗೊಂಡಂತೆ ಸುಮಾರು 25 ಜನ ಇಲ್ಲಿವರೆಗೂ ಸಹ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಈಗ ಸದ್ಯಕ್ಕೆ ನಮ್ಮ ಮಾಜಿ ಮಂತ್ರಿಗಳು ಹಾಗೂ ಶಾಮನೂರು ಶಿವಶಂಕರಪ್ಪನವರು ರಾಷ್ಟ್ರೀಯ ಅಧ್ಯಕ್ಷರಾಗಿ. ಅಖಿಲ ಭಾರತ ವೀರಶೈವ ಮಹಾಸಭಾದ ಜಿಲ್ಲಾ ಘಟಕದ ನೂತನ ಅಧ್ಯಕ್ಷ ಎನ್ ಪರಮೇಶ್ ಮಾತನಾಡಿ, ಹಾಸನ ಜಿಲ್ಲಾ ಘಟಕದ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದ ಎಲ್ಲ ಅಭ್ಯರ್ಥಿಗಳು ಒಮ್ಮತದಿಂದ ಉಮೇದುಗಾರಿಕೆಯನ್ನು ವಾಪಸ್ ತೆಗೆದುಕೊಂಡಿದ್ದು, ಅವಿರೋಧವಾಗಿ ಆಯ್ಕೆ ಆಗಿರುವುದು ಸಮಾಜಕ್ಕೆ ದೊಡ್ಡ ಶಕ್ತಿಯನ್ನು ತುಂಬಿದೆ.
ಅವಿರೋಧವಾಗಿ ಆಯ್ಕೆಯಾಗಲು ಸಹಕರಿಸಿದ್ದ ಎಲ್ಲ ಹಿರಿಯ ಬಂಧುಗಳಿಗೂ ನಮಸ್ಕರಿಸುತ್ತೇನೆ ಎಂದು ಹೇಳಿದರು. ದೊಡ್ಡ ಮಠದ ಮಲ್ಲಿಕಾರ್ಜುನ ಸ್ವಾಮೀಜಿಗಳ ಪಾದಕ್ಕೆ ನಮಸ್ಕರಿಸುತ್ತಾ, ಅಖಿಲ ಭಾರತ ವೀರಶೈವ ಮಹಾಸಭಾ ಹಾಸನ ಜಿಲ್ಲಾ ಎಲ್ಲ ಶರಣ ಬಂಧುಗಳಿಗೆ ನನ್ನ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಈ ದಿನ ನಡೆದಂಥ ಹಾಸನ ಜಿಲ್ಲಾ ಘಟಕದ ಚುನಾವಣೆಯಲ್ಲಿ ಎಲ್ಲ ಅಭ್ಯರ್ಥಿಗಳು ಸ್ಪರ್ಧಿಸಿದ್ದ ಎಲ್ಲ ಅಭ್ಯರ್ಥಿಗಳು ಒಮ್ಮತದಿಂದ ಅವರು ಉಮೇದುವಾರಿಕೆಯನ್ನು ಕೆಲವರು ದೊಡ್ಡ ಮನಸ್ಸಿನಿಂದ ತೆಗೆದುಕೊಂಡಿದ್ದರಿಂದ ಅವಿರೋಧವಾಗಿ ಆಯ್ಕೆಯಾಗಿರುವುದು ಸಮಾಜಕ್ಕೆ ದೊಡ್ಡ ಶಕ್ತಿಯನ್ನು ತುಂಬಿದೆ. ಯಾವುದೇ ಸಮಾಜದಲ್ಲಿ ಒಡಕಿಲ್ದಂಗೆ ಎಲ್ಲರೂ ಕೆಲವರು ಅವಿರೋಧವಾಗಿ ಆಯ್ಕೆಯಾಗಲಿಕ್ಕೆ ಸಹಕರಿಸಿದಂಥ ಎಲ್ಲ ನನ್ನ ಹಿರಿಯ ಬಂಧುಗಳಿಗೆ ಸಹಕರಿಸುತ್ತಾ, ನನ್ನನ್ನು ಆಯ್ಕೆ ಮಾಡಲು ಸಹಕರಿಸಿದ ಎಲ್ಲ ಬಂಧುಗಳಿಗೂ ನಮಸ್ಕರಿಸುತ್ತೇನೆ. ಹಾಗೆ ಸಮಾಜದ ಏಳಿಗೆಗಾಗಿ ಶ್ರಮಿಸ್ತೀವಿ ಅಂತ ಹೇಳಿ ನನ್ನ 2 ಮಾತನ್ನು ಮುಗಿಸ್ತೇನೆ. ಪತ್ರಿಕಾಗೋಷ್ಠಿಯಲ್ಲಿ ಅಖಿಲ ಭಾರತ ವೀರಶೈವ ಮಹಾಸಭಾದ ಮುಖಂಡರಾದ ಪುನೀತ್ ಪಟೇಲ್, ಶೇಖರ್, ಶ್ರೀಕಾಂತ್, ಗಿರೀಶ್, ಶಿವಸ್ವಾಮಿ ಉಪಸ್ಥಿತರಿದ್ದರು. ವಿವಿಧ ಬೇಡಿಕೆಗಳನ್ನು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಈಡೇರಿಸುವ ಮೂಲಕ ಅಗತ್ಯ ಕ್ರಮ ವಹಿಸಿ ನ್ಯಾಯ ಒದಗಿಸುವಂತೆ ಸೆಂಟರ್ ಆಫ್ ಇಂಡಿಯನ್ ಟ್ರೇಡ್ ಯೂನಿವರ್ಸ್ ನೇತೃತ್ವದಲ್ಲಿ ವಿವಿಧ ಕಾರ್ಮಿಕ ವಿಭಾಗದವರು ಡಿಸಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು. ಸಿಐಟಿಯು ಪ್ರಧಾನ ಕಾರ್ಯದರ್ಶಿ ಎಂಬಿ ಪುಷ್ಪ ಮಾಧ್ಯಮದೊಂದಿಗೆ ಮಾತನಾಡಿ, ನಮ್ಮ ಸಂವಿಧಾನದ ಪರಿಚಯದ 39ಡಿನಲ್ಲಿ ಪ್ರತಿಪಾದಿಸಿರುವ ಸಮಾನ ಕೆಲಸಕ್ಕೆ ಸಮಾನ ವೇತನವನ್ನು ಖಾತ್ರಿಪಡಿಸಬೇಕು. ಕಡಿಮೆ ವೇತನ ನೀಡುತ್ತಾ ಗುತ್ತಿಗೆ, ಹೊರಗುತ್ತಿಗೆ ಹಾಗೂ ಹಂಗಾಮಿ ನೌಕರರ ಮೇಲೆ ನಡೆಯುತ್ತಿರುವ ಶೋಷಣೆಯನ್ನು ಕೊನೆಗಾಣಿಸಬೇಕು. ದೀರ್ಘಕಾಲಿಕ ಸ್ವರೂಪದಲ್ಲಿರುವ ಎಲ್ಲ ರೀತಿಯ ಉದ್ಯೋಗಗಳಲ್ಲಿ ಗುತ್ತಿಗೆ ಕಾರ್ಮಿಕ ವ್ಯವಸ್ಥೆಯನ್ನು ರದ್ದುಪಡಿಸಬೇಕು. ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಅನುದಾನವನ್ನು ಕ್ರಮಬದ್ಧವಾಗಿ 90 ಎಂಬ ಅನುಪಾತದೊಂದಿಗೆ ನೀಡಬೇಕು ಹಾಗೂ ಆಹಾರ, ಆರೋಗ್ಯ, ಶಿಕ್ಷಣ ಮತ್ತು ಪೌಷ್ಟಿಕ ಆಹಾರಕ್ಕಾಗಿರುವ ಯೋಜನೆಗಳಾದ ಐಸಿಡಿಎಸ್, ಎಂಡಿಎಂ, ಎನ್ಎಚ್ಎಂ, ಐಸಿಪಿಎಸ್, ಎಸ್ಎಸ್ಎ, ಎಂಎನ್ಆರ್ಜಿ ಮುಂತಾದ ಯೋಜನೆಗಳನ್ನು ಕಾಯಂ ಮಾಡುವ ಮುಖಾಂತರ ಈ ಹಕ್ಕುಗಳನ್ನು ಸಾರ್ವತ್ರಿಕಗೊಳಿಸಬೇಕು ಎಂದು ಆಗ್ರಹಿಸಿದರು. ಇವತ್ತು ಇಡೀ ದೇಶಾದ್ಯಂತ ಅಂಗನವಾಡಿ ನೌಕರ ಸಂಘಟನೆಯ ಬೇಡಿಕೆ ದಿನ. ನಾವು ವರ್ಷನೂ ಬೇಡಿಕೆ ದಿನಗಳನ್ನ ಅದೇ ಆದ ಬೇಡಿಕೆಗಳನ್ನ ಇಟ್ಕೊಂಡು ICDS ಉಳಿಸಿ ಅನ್ನೋದೊಂದು ಹೋರಾಟಗಳನ್ನ ಮಾಡ್ತಿದ್ವಿ. ಅದ್ರ ಭಾಗವಾಗಿ ಇವತ್ತು ನಾವು ಕೂಡ ICDS ಬೇಡಿಕೆ ದಿನನ ಇವತ್ತು ಹೋರಾಟದ ಮೂಲಕ DC ಅವರಿಗೆ ಮನವಿ ಕೊಡಲು ಬಂದಿದ್ವಿ. ಯಾಕೆಂತ ಇಡೀ ದೇಶಾದ್ಯಂತ ಇವತ್ತು ಅಂಗನವಾಡಿ ನೌಕರರು 48 ವರ್ಷಗಳ ಕಾಲ ಇವತ್ತು ಕೆಲಸ ಮಾಡಿದ್ದಾರೆ. ಅವರಿಗೆ ಗ್ರಾಜ್ಯುಟಿಗಳನ್ನ ಕೊಡಬೇಕು. ಇಡೀ ದೇಶಾದ್ಯಂತ ಅಂಗನವಾಡಿ ಕಾರ್ಯಕರ್ತರು ಮತ್ತು ಸಹಾಯಕರಿಗೆ ಮತ್ತೆ ಅವರಿಗೆ ಪೆನ್ಷನ್ ಕೊಡಬೇಕು, ಕನಿಷ್ಠ ಪೆನ್ಷನ್ ಕೊಡಬೇಕು, ಮತ್ತೆ ಆರೋಗ್ಯ ವಿಮೆ ಕೊಡಬೇಕು. ಈ ತರದ ಮತ್ತೆ ಅಂಗನವಾಡಿಗಳಲ್ಲಿ LKG UKGಗಳನ್ನ ಪೂರ್ವ ಪ್ರಾಥಮಿಕ ಶಿಕ್ಷಣ ಪ್ರಾರಂಭ ಮಾಡಬೇಕು. ಅದನ್ನ ಅಂಗನವಾಡಿಗಳನ್ನ ಉನ್ನತೀಕರಣ ಏರಿಸಬೇಕು ಅಂತ ಹೇಳಿ ನಾವು ಕೂಡ ಹಲವಾರು ಬಾರಿ ಹೋರಾಟ ಮಾಡಿದ್ರು. ಈ ಸರಿ ಸರ್ಕಾರ ಆದ್ರೂ ಹೇಳಿದೆ, ಆದ್ರೂ ಸಮಿತಿಗಳನ್ನ ಮಾಡಿ ನಾವು ಅದನ್ನ ತೀರ್ಮಾನ ಮಾಡ್ತೀವಿ ಅಂತಾನೂ ಕೂಡ ಹೇಳಿದೆ. ಹಂಗಾಗಿ ನಾವಿವತ್ತು ಒತ್ತಡ ಏರ್ತಾ ಇರೋದೇನಂದ್ರೆ ಅಂಗನವಾಡಿ ಕೇಂದ್ರಗಳೆಲ್ಲ ಪೂರ್ವ ಪ್ರಾಥಮಿಕ ಶಿಕ್ಷಣ ಆಗಬೇಕು, ಅಂಗನವಾಡಿ ಕಾರ್ಯಕರ್ತರಿಗೆ ಗ್ರಾಜ್ಯುಟಿ ಕೊಡಬೇಕು, ಕನಿಷ್ಠ ಕೂಲಿ ಕೊಡಬೇಕು ಅಂತ ಹೇಳಿ ಸರ್ಕಾರ ಮುಂದೆ. ಮತ್ತೆ ಏನ್ ಕೇಂದ್ರ ಸರ್ಕಾರ ಇವತ್ತು ಅಂಗನವಾಡಿಗಳಿಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಏನು ಅನುದಾನ ಕಡಿತ ಮಾಡಿದೆ, ಈ ಸರಿ ಬಜೆಟ್ ನಲ್ಲಿ ಅನುದಾನನ ಹೆಚ್ಚಳ ಮಾಡಬೇಕಂತೇಳಿ ಕೂಡ ಈ ಮೂಲಕ ಒತ್ತಾಯವನ್ನು ಹೇರ್ತಾ ಇದ್ದೀವಿ. ಪ್ರತಿಭಟನೆಯಲ್ಲಿ ಸಿಐಟಿಯು ತಾಲೂಕು ಕಾರ್ಯದರ್ಶಿ ಜಯಂತಿ, ಮುಖಂಡರಾದ ಅರವಿಂದ್, ಮಂಜುಳಾ, ಮೀನಾಕ್ಷಿ, ಗಾಯತ್ರಿ, ಗೀತಾ, ಕವಿತಾ ಭಾಗವಹಿಸಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬಾಲಕನನ್ನು ಹತ್ಯೆ ಮಾಡಿ ರೈಲ್ವೆ ಟ್ಯಾಕ್ಟರ್ ಬಳಿ ಎಸೆದ ದುಷ್ಕರ್ಮಿಗಳು. ಚಿಕ್ಕ ಹೊನ್ನೇನಹಳ್ಳಿಯ ವೆಂಕಟೇಶ್ ರೂಪ ದಂಪತಿ ಪುತ್ರ ಕುಶಲ್ಗೌಡ ಮೃತ ಬಾಲಕ. ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮತ್ತು ನಿವೃತ್ತ ನೌಕರರು ಹಾಗೂ ರಾಜ್ಯ ರಾಷ್ಟ್ರ ಪ್ರಶಸ್ತಿ ಪಡೆದ ನೌಕರರಿಗೆ ಸನ್ಮಾನ. ಜಿಲ್ಲಾ ಸರ್ಕಾರಿ, ಅರೆ ಸರ್ಕಾರಿ ಹಾಗೂ ನಿಗಮ ಮಂಡಳಿ ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘದ ಅಧ್ಯಕ್ಷ KM ಶ್ರೀನಿವಾಸ್ ಹೇಳಿಕೆ. ಮತ್ತು ಶ್ರೀ ಸಾಯಿಬಾಬಾ ದೇವಸ್ಥಾನದಲ್ಲಿ ಟೈಮ್ಸ್ ಗುರುಕುಲ CBSE ಶಾಲಾ ಮಕ್ಕಳಿಗೆ ಅಕ್ಷರಾಭ್ಯಾಸ ಕಾರ್ಯಕ್ರಮ. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.